ಊರಿನಲ್ಲಿ ಒಬ್ಬ ತುಂಬಾನೇ ಸಿಂಪಲ್ ಆದ ಸಭ್ಯ ಹುಡುಗ ಇದ್ದ. ಯಾವುದೇ ಜಗಳ ಗಲಾಟೆಗಳಿಗೆ ಹೋಗ್ತಿರ್ಲಿಲ್ಲ. ಕೆಲಸದ ಮಧ್ಯದಲ್ಲಿ ಸ್ವಲ್ಪ ಕಬಡ್ಡಿ ಆಡೋದು ಬಿಟ್ರೆ ಅದೇ ಅವನ ಲೈಫ್ನ ಏಕೈಕ ಶೋಕಿ. ಜೊತೆಗೆ ಪೊಲೀಸ್ ಆಫೀಸರ್ ಆಗ್ಬೇಕು ಅನ್ನೋದು ಅವನ ಕನಸಾಗಿತ್ತು. ಚಿಕ್ಕ ವಯಸ್ಸಿನಿಂದಲೇ ಈ ಕನಸನ್ನೇ ಕಣ್ಣಲ್ಲಿ ತುಂಬಿಕೊಂಡು ಬೆಳೆದಿದ್ದ. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ. ಹಣೆ ಬರಹವೇ ಬೇರೆ ಏನೋ ಬರೆದಿತ್ತು. ಒಂದೇ ಕ್ಷಣದಲ್ಲಿ ಅವನ ಇಡೀ ಜೀವನ ಉಲ್ಟಾ ಪಲ್ಟಾ ಆಗ್ಬಿಡತ್ತೆ. ಪೊಲೀಸ್ ಯೂನಿಫಾರ್ಮ್ ತೊಟ್ಟು ನ್ಯಾಯಕ್ಕಾಗಿ ಹೋರಾಡಬೇಕೆಂದು ಕನಸು ಕಂಡಿದ್ದ ಹುಡುಗ ಕೊನೆಗೆ ಕಾನೂನಿಗೆ ಶತ್ರುವಾಗಿ ಬಿಟ್ಟುತ್ತಾನೆ. ಅಷ್ಟಕ್ಕೂ ಈ ಮುಗ್ಧ ಹುಡುಗನ ಜೀವನ ಈ ಕತ್ತಲೆಯ ದಾರಿಗೆ ತಿರುಗಿದ್ದು ಯಾಕೆ? ಅವನು ಮತ್ತೆ ತನ್ನ ಹಳೆಯ ಜೀವನಕ್ಕೆ ವಾಪಸ್ ಬರ್ತಾನ, ಅಥವಾ ಈ ಕೆಸರಿನಲ್ಲಿ ಶಾಶ್ವತವಾಗಿ ಮುಳುಗಿ ಹೋಗ್ತಾನ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳಿಯಬೇಕಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾಕಂದ್ರೆ ಪ್ರತಿಯೊಂದು ತಿರುವಿನಲ್ಲೂ ನಿಮ್ಮನ್ನು ಬೆಚ್ಚಿ ಬೀಳಿಸುವ ಒಂದು ಹೊಸ ಟ್ವಿಸ್ಟ್ ಕಾಯ್ತಿದೆ. ಇದು ಶುರುವಾಗೋದು 1996ರ ಒಂದು ಬೆಳಗಿನ ಜಾವ. ಒಂದು ಸೀಕ್ರೆಟ್ ಮೀಟಿಂಗ್ ನಡೀತಾ ಇತ್ತು. ಅಲ್ಲಿ ಬೇರೆ ಬೇರೆ ಗ್ಯಾಂಗ್ಗಳ ಲೀಡರ್ಗಳು ಸೇರಿದ್ರು. ಇವರೆಲ್ಲರೂ ಯಾವುದಾದರೊಂದು ಇಲ್ಲೀಗಲ್ ದಂಧೆ ಮಾಡೋರೆ. ಆದ್ರೆ ಅವರೆಲ್ಲರೂ ಅಲ್ಲಿಗೆ ಬಂದಿದ್ದ ಉದ್ದೇಶ ಮಾತ್ರ ಒಂದೇ, ಅದೇ ಲಿಂಗಂ, ಅಂಡರ್ವರ್ಲ್ಡ್ನ ಒಬ್ಬ ಡೇಂಜರಸ್ ಡಾನ್. ಅಸಲಿಗೆ ಇವರೆಲ್ಲರನ್ನೂ ಅಲ್ಲಿಗೆ ಕರೆಸಿದ್ದು ಒಬ್ಬ ವ್ಯಕ್ತಿ. ಆತನನ್ನ ಎಲ್ಲರೂ ಬಡೇ ಭಾಯ್, ದೊಡ್ಡಣ್ಣ ಅಂತ ಕರೀತಿದ್ರು. ಈ ಲಿಂಗಂ ಮಹಾ ಕ್ರೂರ ಕ್ರಿಮಿನಲ್. ಅವನು ಇದುವರೆಗೆ ಎಷ್ಟು ಜನರ ಪ್ರಾಣ ತೆಗೆದಿದ್ದಾನೆ ಅನ್ನೋ ಲೆಕ್ಕ ಅವನಿಗೇ ನೆನಪಿಲ್ಲ. ಸದ್ಯಕ್ಕೆ ಲಿಂಗಂ ಜೈಲಿನಲ್ಲಿದ್ದ. ಅವನೇ ಸ್ವತಃ ಸರೆಂಡರ್ ಆಗಿದ್ದ. ಜೊತೆಗೆ ಬೇಗನೆ ಆಚೆ ಕೂಡ ಬರ್ತಾ ಇದ್ದ. ಇದೇ ವಿಷಯ ಎಲ್ಲರ ನಿದ್ದೆ ಕೆಡಿಸಿತ್ತು. ಎಲ್ಲರೂ ಸೇರಿ ಲಿಂಗಂನನ್ನ ಮುಗಿಸೋಕೆ ಪ್ಲಾನ್ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ. ಅಲ್ಲಿ ಕೂತಿದ್ದ ಯಾರೊಬ್ಬರಿಗೂ ಲಿಂಗಂನನ್ನ ಹೊಡೆಯೋ ತಾಕತ್ತಿರಲಿಲ್ಲ. ಯಾಕಂದ್ರೆ ಲಿಂಗಂ ಬರೀ ಪವರ್ಫುಲ್ ಅಷ್ಟೇ ಅಲ್ಲ, ಪೊಲೀಸ್ ಮತ್ತೆ ಸಿಸ್ಟಮ್ ಕೂಡ ಅವನ ಕಡೆನೇ ಇತ್ತು. ಒಬ್ಬ ಹೇಳ್ತಿದ್ದ ಜೈಲಿನೊಳಗೆ ನುಗ್ಗಿ ಹೊಡೆದು ಹಾಕಿ ಅಂತ. ಆ ಮೀಟಿಂಗ್ ನಲ್ಲಿ ಒಬ್ಬ ಪೊಲೀಸ್ ಕೂಡ ಇದ್ದ. ಡಿಪಾರ್ಟ್ಮೆಂಟ್ನ ಕೆಲವರು ಸಪೋರ್ಟ್ ಮಾಡ್ತಾರೆ, ಆದ್ರೆ ಜೈಲೊಳಗೆ ನುಗ್ಗಿ ಹೊಡೆಯುವುದು ಅಸಾಧ್ಯ ಅಂತ ಅವನು ಹೇಳಿದ. ಇನ್ನೊಬ್ಬ ಲಿಂಗಂನನ್ನ ಮುಗಿಸೋಕೆ ಆರ್ಮಿಯ ಟ್ರೈನ್ಡ್ ಫೋರ್ಸ್ ಬೇಕು ಅಂದ. ಹೀಗೆ ಚರ್ಚೆ ನಡೀತಾನೇ ಇತ್ತು. ಕೊನೆಗೆ ಬಡಭಾಯಿ ಮೌನ ಮುರಿದು, ನೀವು ಲಿಂಗಂನನ್ನ ಹೇಗೆ ಸಾಯಿಸ್ತೀರೋ ಅದು ನಂಗೆ ಬೇಕಾಗಿಲ್ಲ, ನಂಗೆ ಲಿಂಗಂನ ಕತ್ತರಿಸಿದ ತಲೆ ಮಾತ್ರ ಬೇಕು ಅಂದ. ಇಷ್ಟು ಹೇಳಿ ತನ್ನ ಆಸ್ತಿ ಪತ್ರಗಳು, ಬ್ಯಾಂಕ್ನಲ್ಲಿದ್ದ ಹಣ ಎಲ್ಲವನ್ನೂ ನೆಲದ ಮೇಲೆ ಸುರಿದು ಹಂಚ್ಕೊಳ್ಳಿ ಅಂತ ಹೇಳಿದ. ಆಮೇಲೆ ಬೇಸರದಿಂದ, ಒಂದು ಕಾಲದಲ್ಲಿ ನಮ್ಮದು ದೊಡ್ಡ ಕುಟುಂಬ ಆಗಿತ್ತು, ಆದ್ರೆ ಈ ಲಿಂಗಂ ಎಲ್ಲವನ್ನೂ ನಾಶ ಮಾಡಿದ. ಹಾಗಾಗಿ ಅವನ ಸಾವು ಮಾತ್ರ ಈಗ ನನ್ನ ಏಕೈಕ ಆಸೆ ಎಂದ. ಇಡೀ ದಿನ ರೆಡಿಯಾಗಿ ರಾತ್ರಿ ಆಗ್ತಿದ್ದಂಗೆ ಒಂದು ಟ್ರಕ್ ತುಂಬಾ ಆಯುಧ ಹಿಡಿದುಕೊಂಡ ಜನ ನಾಗರ್ಕೋಯಿಲ್ ಸಬ್ ಜೈಲಿನ ಕಡೆ ಹೊರಟರು. ಇಷ್ಟು ಜನ ಹೋಗ್ತಿರೋದು ಬರೀ ಒಬ್ಬನ್ನ ಸಾಯಿಸೋಕೆ. ಆದ್ರೆ ಯಾರು ಈ ಲಿಂಗಂ? ಲಿಂಗಂ ಲೈಫ್ ಚೇಂಜ್ ಆಗೋ ಕಥೆ ಶುರುವಾಗೋದು 1887ರಲ್ಲಿ ಕನ್ಯಾಕುಮಾರಿಯಿಂದ. ಆ ಟೈಮ್ನಲ್ಲಿ ಸಮುದ್ರ ತೀರದ ಈ ಜಿಲ್ಲೆಯಲ್ಲಿ ಕ್ರೈಮ್ ತುಂಬಾನೇ ಹೆಚ್ಚಾಗ್ತಾ ಇತ್ತು. ಕಾಡಾಪುರಂ ಏರಿಯಾನ ಕಂಟ್ರೋಲ್ ಮಾಡ್ತಿದ್ದದ್ದು ಚಲ್ಲಾಪಾಂಡ್ಯನ್ ಅನ್ನೋ ಡಾನ್. ಹಾಗೆ ಪಕ್ಕದ ನಾಗರ್ಕೋಯಿಲ್ ಏರಿಯಾನ ಕಂಟ್ರೋಲ್ ಮಾಡ್ತಿದ್ದದ್ದು ಸಾಮಿಯಪ್ಪನನ್ನು ಇನ್ನೊಬ್ಬ ಡಾನ್. ಪೊಲೀಸ್ ಆಗ್ಲಿ ಕೋರ್ಟ್ ಆಗ್ಲಿ ಯಾರೂ ಇವರ ಮೇಲೆ ಕೈ ಹಾಕೋ ಹಾಗಿರಲಿಲ್ಲ. ಹೇಳ್ಬೇಕಂದ್ರೆ ಇವರಿಬ್ಬರೇ ಅಲ್ಲಿನ ಅಲಿಖಿತ ಸರ್ಕಾರ. ಆದ್ರೆ ಈ ಗಲಾಟೆಗಳಿಂದ ದೂರ ಇರಬೇಕು ಅನ್ಕೊಂಡಿದ್ದ ಕೆಲವು ಯುವಕರು ಕೂಡ ಅಲ್ಲಿದ್ರು. ಅವರಲ್ಲಿ ಲಿಂಗಂ ಕೂಡ ಒಬ್ಬ. ಪೊಲೀಸ್ ಆಫೀಸರ್ ಆಗ್ಬೇಕು ಅನ್ನೋದು ಅವನ ಬಾಲ್ಯದ ಕನಸು. ಒಂದು ವೇಳೆ ಪೊಲೀಸ್ ಆಗ್ಲಿಲ್ಲ ಅಂದು ಯಾವುದಾದ್ರೂ ಒಂದು ಸರ್ಕಾರಿ ಕೆಲಸ ಸಿಕ್ಕರೂ ಸಾಕು, ಅವನಿಗೆ ಯಾವ ಬೇಜಾರೂ ಇರಲಿಲ್ಲ. ಮನೆ ಸಮುದ್ರದ ದಡದಲ್ಲಿ ಇದ್ದಿದ್ದರಿಂದ ಬೇರೆಯವರ ತರ ಅವನು ಪಾರ್ಟ್ ಟೈಮ್ ಮೀನು ಹಿಡಿಯೋಕೆ ಹೋಗ್ತಿದ್ದ. ಮಿಕ್ಕ ಟೈಮ್ನಲ್ಲಿ ಆಟ ಆಡ್ಕೊಂಡಿದ್ದ. ಕಬಡ್ಡಿ, ಕುಸ್ತಿ ಅಥವಾ ಫುಟ್ಬಾಲ್ ಯಾವುದೇ ಆಟ ಆಗಿದ್ರೂ ಲಿಂಗಂ ಹೆಸರೇ ಫಸ್ಟ್ ಇರ್ತಿತ್ತು. ಹೀಗೆ ಅವನ ಲೈಫ್ನ 1 ವರ್ಷ ಕಳೆದು ಹೋಯಿತು. ಊರಲ್ಲಿ ಇನ್ನೂ ಜಾತ್ರೆಯ ಸಂಭ್ರಮ ಇತ್ತು. ಲಿಂಗಂ ಎಲ್ಲಿಯೂ ಕಾಣದಿದ್ದಾಗ ಅವನ ಲವರ್ ಮಲಾರ್ ಅವನಿಗೆ ಒಂದು ಲೆಟರ್ ಕಳಿಸ್ತಾಳೆ. ಲಿಂಗಂ ಅವಳನ್ನ ಭೇಟಿಯಾಗೋಕೆ ಹೋದಾಗ ಮಲಾರ್ ಅವನಿಗೆ ಒಂದು ಪೊಲೀಸ್ ಯೂನಿಫಾರ್ಮ್ ಗಿಫ್ಟ್ ಮಾಡ್ತಾಳೆ. ಆಗ ಲಿಂಗಂ, ಅರೆ ಇನ್ನೂ ನನ್ನ ಜಾಯ್ನಿಂಗ್ ಲೆಟರ್ ಬಂದೇ ಇಲ್ಲ ಅಂತಾನೆ. ಮಲಾರ್ ನಗುತ್ತಾ, ಜಾಯ್ನಿಂಗ್ ಲೆಟರ್ ಬರ್ಲಿ ಬಿಡು, ನಾನ್ ನಿನ್ಗೆ 10 ಯೂನಿಫಾರ್ಮ್ ಕೊಡಿಸ್ತೀನಿ, ಸದ್ಯಕ್ಕೆ ಇದನ್ನ ಹಾಕೊಂಡ್ ಬಾ. ಪೊಲೀಸ್ ಡ್ರೆಸ್ ನಲ್ಲಿ ನನ್ನ ಲಿಂಗಂ ಹೇಗ್ ಕಾಣಿಸ್ತಾನೆ ಅಂತ ನಾನು ನೋಡ್ಬೇಕು ಅಂತಾಳೆ. ಹೀಗೆ ಇಬ್ಬರು ಕಣ್ಣಲ್ಲಿ ನಾಳೆಯ ಕನಸುಗಳನ್ನ ಕಾಣ್ತಾ ಇರ್ತಾರೆ. ಮುಂದೆ ಏನಾಗುತ್ತೆ ಅಂದ್ರೆ, ಲಿಂಗಂ ಜಾತ್ರೆ ನಡೀತಾ ಇರೋ ಜಾಗಕ್ಕೆ ಬರ್ತಾನೆ. ಅವತ್ತಲ್ಲೊಂದು ಕಬಡ್ಡಿ ಮ್ಯಾಚ್ ಇತ್ತು. ಪ್ರತಿ ಬಾರಿಯಂತೆ ಈ ಬಾರಿಯೂ ಲಿಂಗಂ ಆಡೋಕೆ ಇಳಿತಾನೆ. ಒಂದು ಟೀಮ್ ನಲ್ಲಿ ಲಿಂಗಂ ಇದ್ರೆ ಅಪೋಸಿಟ್ ಟೀಮ್ ನಲ್ಲಿ ಅವನ ಕ್ಲೋಸ್ ಫ್ರೆಂಡ್ ತಿರು ಇದ್ದ. 2 ಟೀಮ್ಗಳು ಸಖತ್ತಾಗಿ ಆಡ್ತಾ ಇದ್ವು.
ಭಾರೀ ಪೈಪೋಟಿ ನಡೀತು. ಕೊನೆಗೆ ಲಿಂಗಂನ ಒಂದು ಸೂಪರ್ ರೈಡಿನಿಂದ ಅವನ ಟೀಮ್ ಗೆಲ್ಲುತ್ತೆ. ತಿರುವಿನ ಅಣ್ಣ ಚೆಲ್ಲಾದುರೈ ಅವನಿಗೆ ಬಹುಮಾನ ಕೊಡ್ತಾನೆ. ಊರಿನಲ್ಲಿ ಚೆಲ್ಲಾದುರೈಗೆ ತುಂಬಾ ಗೌರವ ಮತ್ತು ಪ್ರಭಾವ ಇತ್ತು. ಯಾಕಂದ್ರೆ ಅವನು ಚೀಫ್ ಚೆಲ್ಲಾಪಾಂಡ್ಯನ್ನ ಆಪ್ತನಾಗಿ ಕೆಲಸ ಮಾಡ್ತಿದ್ದ. ಅಂದ್ರೆ ಆ ಊರಿನ ಲೋಕಲ್ ಲೀಡರ್ ತರ ಎಲ್ಲಾ ವ್ಯವಹಾರಗಳನ್ನು ನೋಡಿಕೊಳ್ಳೋ ವ್ಯಕ್ತಿ ಅವನೇ. ಅದಕ್ಕೆ ಲಿಂಗಂಗೆ ಚೆಲ್ಲಾದುರೈ ಮತ್ತು ಅವನ ಕುಟುಂಬದ ಜೊತೆ ತುಂಬಾ ಒಳ್ಳೆಯ ಬಾಂಧವ್ಯ ಇತ್ತು. ತಿರುವಿನ ಕುಟುಂಬ ತಿರು ಮತ್ತು ಲಿಂಗಂ ನಡುವೆ ಯಾವತ್ತೂ ಯಾವುದೇ ಭೇದ ಭಾವ ಮಾಡ್ತಿರ್ಲಿಲ್ಲ. ಲಿಂಗಂನನ್ನು ತಮ್ಮ ಮನೆಯ ಮಗನಂತೆ ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಇದೇ ವೇಳೆ ಲಿಂಗಂ ಪೋಸ್ಟ್ ಆಫೀಸ್ನ ಪ್ಯೂನ್ ಹತ್ತಿರ ಹೋಗಿ ತನ್ನ ಹೆಸರಿಗೆ ಯಾವುದಾದರೂ ಪತ್ರ ಬಂದಿದೆಯಾ ಅಂತ ಕೇಳ್ತಾನೆ. ಆದರೆ ಈ ಸಲವೂ ಅವನಿಗೆ ನಿರಾಸೆಯೇ ಕಾದಿರುತ್ತೆ. ಯಾಕಂದ್ರೆ ಅವನ ಹೆಸರಿಗೆ ಯಾವುದೇ ಪತ್ರ ಬಂದಿರಲಿಲ್ಲ. ಅಷ್ಟರಲ್ಲಿ ಚಲ್ಲಾದುರೈ ಹತ್ತಿರ ಸೆಂಥಿಲ್ ಅನ್ನೋ ಒಬ್ಬ ಹುಡುಗನನ್ನ ಕರೆದುಕೊಂಡು ಬರ್ತಾರೆ. ಚೀಫ್ ಚಲ್ಲಾಪಾಂಡಿಯನ್ಗೆ ಒಬ್ಬ ನಂಬಿಕಸ್ಥ ವ್ಯಕ್ತಿ ಬೇಕಾಗಿದ್ದರಿಂದ ಚಲ್ಲಾದುರೈ ಸೆಂಥಿಲ್ನನ್ನ ಅವನ ಅಸಿಸ್ಟೆಂಟ್ ಆಗಿ ನೇಮಕ ಮಾಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ದುಡ್ಡು ಎನಿಸುತ್ತಾ ಲಿಂಗಂ ಅಲ್ಲಿಗೆ ಬರ್ತಾನೆ. ಊರಿನ ಒಬ್ಬ ಬಡವ ಕಷ್ಟದಲ್ಲಿದ್ದ ಕಾರಣ ಅವನ ಸಹಾಯಕ್ಕೆ ಅಂತ ಆ ಹಣವನ್ನ ಕೊಡೋಕೆ ಬಂದಿರ್ತಾನೆ. ಯಾಕಂದ್ರೆ ಊರಲ್ಲಿ ಯಾರಿಗೇ ಕಷ್ಟ ಬಂದರೂ ಲಿಂಗಂ ತನ್ನ ಕೈಲಾದಷ್ಟು ಸಹಾಯ ಮಾಡೋದನ್ನ ಯಾವತ್ತೂ ಬಿಡ್ತಿರಲಿಲ್ಲ. ಲಿಂಗಂ ಆ ಹಣವನ್ನು ಚಲ್ಲಾದುರೈ ಕೈಗೆ ಕೊಡುವಾಗ, ನನ್ನ ಜೊತೆ ಪೊಲೀಸ್ ಎಕ್ಸಾಮ್ ಬರೆದ ಎಲ್ಲರಿಗೂ ಕಾಲ್ ಲೆಟರ್ ಬಂದಿದೆ, ಆದ್ರೆ ನನಗೊಬ್ಬನಿಗೆ ಇನ್ನೂ ಬಂದಿಲ್ಲ ಅಂತ ಬೇಸರದಿಂದ ಹೇಳ್ತಾನೆ. ಅದಕ್ಕೆ ಚಲ್ಲಾದುರೈ ಅವನಿಗೆ ಧೈರ್ಯ ತುಂಬುತ್ತಾ, ಚಿಂತಿಸಬೇಡ, ಒಂದಲ್ಲ ಒಂದು ದಿನ ನಿಂಗೂ ಖಂಡಿತ ಬರುತ್ತೆ ಅಂತ ಸಮಾಧಾನ ಮಾಡ್ತಾನೆ. ಅದರ ನಂತರ ಡಿಎಸ್ಪಿ ಜೊತೆ ಇರುವ ಮೀಟಿಂಗ್ಗೆ ಲಿಂಗಂನನ್ನ ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೊರಡ್ತಾನೆ. ಡಿಎಸ್ಪಿ ಚೀಫ್ ಚೆಲ್ಲಾಪಾಂಡಿಯನ್ ಸಾಮಿಯಪ್ಪನ್ ಮತ್ತೆ ಅವರ ಮುಖ್ಯ ಆಳುಗಳನ್ನ ಕರೆಸಿದ್ದ. ಇವರಿಬ್ಬರ ಮಧ್ಯೆ ಗಲಾಟೆ ಆಗ್ಬಾರ್ದು ಅಂತ ಏರಿಯಾಗಳನ್ನ ಡಿವೈಡ್ ಮಾಡಿದ್ರು. ಅವರವರ ಏರಿಯಾದಲ್ಲಿ ಅವರವರೇ ದಂಧೆ ಮಾಡ್ಕೊಂಡಿರ್ಲಿ, ಆ ಕಮಿಷನ್ ದುಡ್ಡಲ್ಲಿ ಪೊಲೀಸ್ ಮತ್ತೆ ಎಂಎಲ್ಎಗಳು ತಮ್ಮ ಜೀಬು ತುಂಬಿಸ್ಕೊಡ್ತಾ ಇರ್ಲಿ ಅಂತ. ಆದ್ರೆ ಇಲ್ಲಿ ಒಂದು ಶಾಕಿಂಗ್ ವಿಷಯ ಏನಂದ್ರೆ, ಒಂದು ಗ್ಯಾಂಗ್ ಇನ್ನೊಂದು ಗ್ಯಾಂಗ್ನ ಏರಿಯಾಗೆ ಹೋಗಿ ದಂಧೆ ಮಾಡಕ್ಕೆ ಶುರು ಮಾಡಿದಾಗ ಗಲಾಟೆ ಸ್ಟಾರ್ಟ್ ಆಯ್ತು. ಅದಕ್ಕೆ ಡಿಎಸ್ಪಿ ಇವರಿಗೆ ವಾರ್ನಿಂಗ್ ಕೊಡಕ್ಕೆ ಕರೆಸಿದ್ದ. ಮೀಟಿಂಗ್ ಮುಗಿದ ಮೇಲೆ ಚಲ್ಲಾದುರೈ ಡಿಎಸ್ಪಿಗೆ ಲಿಂಗಂನನ್ನ ಪರಿಚಯ ಮಾಡಿಸ್ತಾನೆ. ಆಟ ಸ್ಪೋರ್ಟ್ಸ್ ಅಂತ ಡಿಎಸ್ಪಿಗೆ ಲಿಂಗಂ ಬಗ್ಗೆ ಸ್ವಲ್ಪ ಗೊತ್ತಿತ್ತು. ಚಲ್ಲಾದುರೈ ಲಿಂಗಂನ ಕೆಲಸದ ಬಗ್ಗೆ ರೆಕಮೆಂಡ್ ಮಾಡಿದಾಗ ಡಿಎಸ್ಪಿ ನೋಡ್ತೀನಿ ಬಿಡು ಅಂತ ಹೇಳಿ ಹೊರಟು ಹೋಗ್ತಾನೆ. ಅಷ್ಟರಲ್ಲಿ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಕಬಡ್ಡಿ ಮ್ಯಾಚ್ಗೆ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾ ಇದ್ರು. ಸುಡಲೈ ದೇವಸ್ಥಾನದ ಹತ್ತಿರ ನಾಳೆ ಪಂದ್ಯ ಇತ್ತು. ಆದ್ರೆ ಅಲ್ಲಿಗೆ ಡ್ಯೂಟಿಗೆ ಹೋಗಕ್ಕೆ ಪೊಲೀಸರು ಹಿಂದೇಟು ಹಾಕ್ತಿದ್ರು. ಯಾಕಂದ್ರೆ ಆ ಏರಿಯಾದ ಕಬಡ್ಡಿ ಪಂದ್ಯಗಳು ಗಲಾಟೆಗಳಿಗೆ ಫೇಮಸ್ ಆಗಿದ್ದವು. 3 ವರ್ಷದ ಹಿಂದೆ ನಡೆದ ಪಂದ್ಯದಲ್ಲಿ 3 ಸತ್ತಿದ್ರು. ಅದಕ್ಕೂ ಮುಂಚೆ ಕುಖ್ಯಾತ ರೌಡಿ ಗುಣಶೀಲನ್ ತನ್ನ ವೈರಿ ಮಾರ್ಟಿನ್ ತಂಡದ 2 ಆಟದ ಮಧ್ಯೆಯೇ ಕೊಂದಿದ್ದ. ಆ ಘಟನೆಗಳ ನಂತರ ದೇವಸ್ಥಾನದಲ್ಲಿ ಪಂದ್ಯವನ್ನೇ ಬ್ಯಾನ್ ಮಾಡಲಾಗಿತ್ತು. ಈಗ ಮತ್ತೆ ಅಲ್ಲೇ ಪಂದ್ಯ ಆಯೋಜನೆ ಆಗಿರೋದ್ರಿಂದ ಎಲ್ಲರೂ ಆತಂಕದಲ್ಲಿದ್ರು. ಈ ಹಿಸ್ಟರಿ ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ಗೆ ಗೊತ್ತಿರಲಿಲ್ಲ. ಹೆಡ್ ಕಾನ್ಸ್ಟೇಬಲ್ ಪರಿಸ್ಥಿತಿ ವಿವರಿಸಿ ಹೆಚ್ಚು ಪೊಲೀಸರನ್ನ ನಿಯೋಜಿಸೋದು ಒಳ್ಳೆಯದು ಅಂತ ಹೇಳಿದ ಮೇಲೆ ಇನ್ಸ್ಪೆಕ್ಟರ್ ಕೂಡ ಒಪ್ಪಿಕೊಳ್ತಾನೆ. ಮಾರನೇ ದಿನ ಸಂಜೆ ಕಬಡ್ಡಿ ಮೈದಾನದಲ್ಲಿ ಎಲ್ಲರೂ ಸೇರ್ತಾರೆ. ಆ ದಿನ ಗುಣಶೀಲನ್ ಟೀಮ್ ಮತ್ತು ಲಿಂಗಂ ಟೀಮ್ ನಡುವೆ ಪಂದ್ಯ ಇತ್ತು. ಆಟ ಶುರುವಾಗುವ ಮುಂಚೆಯೇ ಲಿಂಗಂ ಒಬ್ಬ ಸ್ಟ್ರಾಂಗ್ ಪ್ಲೇಯರ್ ಅಂತ ಗೊತ್ತಾದ ಗುಣಶೀಲನ್ ಅವನನ್ನೇ ಟಾರ್ಗೆಟ್ ಮಾಡ್ತಾನೆ. ಆಟ ಶುರುವಾದ ಮೇಲೆ 2 ಟೀಮ್ಗಳು ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಆಡ್ತವೆ. ಒಬ್ಬರ ಮೇಲೊಬ್ಬರು ಹಲ್ಲೆ ಮಾಡ್ತಾ ಪಂದ್ಯ ಹಿಂಸಾರೂಪ ಪಡೆದುಕೊಳ್ಳುತ್ತೆ. ಒಂದು ಹಂತದಲ್ಲಿ ಲಿಂಗಂ ರೇಡ್ಗೆ ಹೋಗಿ ಗುಣಶೀಲನ್ಗೆ ಜೋರಾಗಿ ಟಕ್ಕರ್ ಕೊಡ್ತಾನೆ. ಇದರಿಂದ ಅವನ ಈಗೋಗೆ ಪೆಟ್ಟು ಬಿದ್ದು ಲಿಂಗಂನ ಮೇಲೆ ಹಲ್ಲೆ ಮಾಡೋಕೆ ಮುಗಿ ಬೀಳ್ತಾನೆ. ಅಷ್ಟರಲ್ಲೇ ಸಡನ್ ಆಗಿ ಕರೆಂಟ್ ಹೋಗಿ ಇಡೀ ಮೈದಾನ ಕತ್ತಲಲ್ಲಿ ಮುಳುಗುತ್ತೆ. ಅದೇ ಸಮಯಕ್ಕೆ ಬಾಂಬ್ಗಳು ಸಿಡಿತವೆ. ಜನ ಭಯದಿಂದ ಓಡೋಕೆ ಶುರು ಮಾಡ್ತಾರೆ. ಆಗ ಯಾರೋ ಗುಣಶೀಲನ್ ಹೊಟ್ಟೆಗೆ ಚೂರಿ ಚುಚ್ಚಿರೋದನ್ನ ಲಿಂಗಂ ನೋಡ್ತಾನೆ. ಅವನನ್ನ ಉಳಿಸೋಕೆ ಅಂತ ಚೂರಿ ತೆಗೆಯುವಷ್ಟರಲ್ಲೇ ಕರೆಂಟ್ ವಾಪಸ್ ಬರುತ್ತೆ. ಆ ದೃಶ್ಯ ನೋಡಿದ ಎಲ್ಲರೂ ಲಿಂಗಂನೇ ಗುಣಶೀಲನ್ನನ್ನ ಕೊಲೆ ಮಾಡಿದ್ದಾನೆ ಅಂತ ತಪ್ಪಾಗಿ ಅನ್ಕೊಳ್ತಾರೆ. ಇದರಿಂದ ಗಾಬರಿಗೊಂಡ ಲಿಂಗಂ ಅಲ್ಲಿಂದ ಓಡಿ ಹೋಗ್ತಾನೆ. ಗುಣಶೀಲನ್ ಕೊಲೆಯಾದ ಸುದ್ದಿ ಇಡೀ ಏರಿಯಾದಲ್ಲಿ ಬೆಂಕಿಯಂತೆ ಹಬ್ಬುತ್ತೆ. ಗಲಭೆ, ಬೆಂಕಿ ಹಚ್ಚೋದು, ಒಡೆದು ಹಾಕೋದು ಎಲ್ಲವೂ ಶುರುವಾಗುತ್ತೆ. ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋಕೆ ಪೊಲೀಸರಿಗೂ ಸಾಕಾಗಿ ಹೋಗುತ್ತೆ. ಈ ಕೊಲೆಯ ಹಿಂದೆ ಮಾರ್ಟಿನ್ ಕೈವಾಡ ಇದೆ ಅನ್ನೋ ಅನುಮಾನ ಪೊಲೀಸರಿಗಿತ್ತು. ಆದ್ರೆ ಅವನ ಪ್ರಭಾವದ ಮುಂದೆ ಯಾರೂ ಏನೂ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಕೊನೆಗೆ ಈ ಕೇಸ್ನ ಸಂಪೂರ್ಣ ಆರೋಪವನ್ನ ಲಿಂಗಂ ತಲೆಗೆ ಕಟ್ಟಿಬಿಡೋಕೆ ತೀರ್ಮಾನ ಮಾಡ್ತಾರೆ. ಅದಕ್ಕೂ ಕಾರಣ ಇತ್ತು. ಕೊಲೆ ನಡೆದಾಗ ಲಿಂಗಂ ಕೈಯಲ್ಲಿ ಚೂರಿ ಇತ್ತು ಅಂತ ಎಷ್ಟೋ ಜನ ನೋಡಿದ್ರು. ಜೊತೆಗೆ ಮರ್ಡರ್ ವೆಪನ್ ಮೇಲೂ ಅವನ ಫಿಂಗರ್ ಪ್ರಿಂಟ್ಸ್ ಇದ್ದವು. ಹಾಗಾಗಿ ಲಿಂಗಂನನ್ನ ಆರೋಪಿಯನ್ನಾಗಿ ಮಾಡಿದ್ರೆ ಪರಿಸ್ಥಿತಿ ತಣ್ಣಗಾಗುತ್ತೆ ಅಂತ ಎಲ್ಲರೂ ಅನ್ಕೊಳ್ತಾರೆ.
ಈ ಸಮಯದಲ್ಲಿ ಲಿಂಗಂ ಸಮುದ್ರದ ಮಧ್ಯೆ ಅಡಗಿಕೊಂಡಿದ್ದ. ತಿರು ಅವನನ್ನ ಭೇಟಿಯಾಗಿ, ನಿನ್ನ ಬೇಲ್ ವ್ಯವಸ್ಥೆ ನಾನ್ ಮಾಡ್ತೀನಿ ಅಂತ ಧೈರ್ಯ ತುಂಬ್ತಾನೆ. ಆದ್ರೆ ಇದೇ ಭೀತಿಯಿಂದ ಪೊಲೀಸರು ಲಿಂಗಂನ ಲೊಕೇಶನ್ ಟ್ರೇಸ್ ಮಾಡ್ಬಿಡ್ತಾರೆ. ಅಷ್ಟಕ್ಕೂ ಲಿಂಗಂಗೂ ಹೀಗೆ ಅಡಗಿಕೊಂಡು ಬದುಕೋಕಿಷ್ಟ ಇರಲಿಲ್ಲ. ತನ್ನನ್ನ ಹುಡುಕೋ ನೆಪದಲ್ಲಿ ಪೊಲೀಸರು ತನ್ನವರನ್ನೇ ಹಿಂಸಿಸ್ತಿರೋದನ್ನ ನೋಡಿ ತಾನಾಗಿಯೇ ಸರೆಂಡರ್ ಆಗೋಕೆ ದಡಕ್ಕೆ ವಾಪಸ್ ಬರ್ತಾನೆ. ಆದ್ರೆ ಅಲ್ಲಿ ಒಂದು ಟ್ವಿಸ್ಟ್ ಕಾದಿರತ್ತೆ. ಪೊಲೀಸರು ಮೊದಲೇ ವೇಷ ಬದಲಾಯಿಸಿಕೊಂಡು ಕಾಯ್ತಾ ಇದ್ರು. ಲಿಂಗಂ ದಡ ತಲುಪುತ್ತಿದ್ದಂತೆಯೇ ಅವನನ್ನ ಅರೆಸ್ಟ್ ಮಾಡ್ತಾರೆ. ನಾನೇ ಸರೆಂಡರ್ ಆಗೋಕ್ ಬಂದಿದ್ದೆ ಅಂತ ಎಷ್ಟೇ ಹೇಳಿದ್ರು ಯಾರೂ ಕೇಳಿಸ್ಕೊಡಲ್ಲ. ಸೆಂಟ್ರಲ್ ಜೈಲಿಗೆ ಕರೆದುಕೊಂಡು ಹೋಗಿ ಮೊದಲು ಅವನನ್ನ ಅವಮಾನ ಮಾಡ್ತಾರೆ. ನಂತರ ಇರೋಕಿ ಬೇಕಾದ ಸ್ವಲ್ಪ ಸಾಮಾನು ಮತ್ತು ಒಂದು ಪಾಟ್ ಕೊಟ್ಟು ಅದನ್ನೇ ಟಾಯ್ಲೆಟ್ಗೆ ಬಳಸಬೇಕು, ದಿನ ನೀನೇ ಕ್ಲೀನ್ ಮಾಡಬೇಕು ಅಂತ ಹೇಳಿ ಸೆಲ್ ಒಳಗೆ ತಳ್ಳಿಬಿಡ್ತಾರೆ. ಅಲ್ಲಿ ಒಬ್ಬ ಕೈದಿ ಲಿಂಗಂನ ಕೇಸ್ ಗೊತ್ತಾಗಿ, ಈ ಜೈಲಿನಲ್ಲಿ ಗುಣಶೀಲನ್ನ ತುಂಬಾ ಜನ ಇದ್ದಾರೆ, ಸ್ವಲ್ಪ ಹುಷಾರಾಗಿರು ಅಂತ ಎಚ್ಚರಿಕೆ ಕೊಡ್ತಾನೆ. ಅಷ್ಟರಲ್ಲಿ ಡಿಎಸ್ಪಿ ಬೇಡ ಅಂತ ಹೇಳಿದ್ರು. ಸಾಮಿಯಪ್ಪನ್ ಕಡೆಯವರು ಚಲ್ಲಾಪಾಂಡಿಯನ್ ಏರಿಯಾದಲ್ಲೇ ಎಣ್ಣೆ ಮತ್ತು ಡ್ರಗ್ಸ್ ಮಾಡ್ತಾ ಇದ್ರು. ಇದರಿಂದ ಕೆರಳಿದ ಚಲ್ಲಾಪಾಂಡಿಯನ್ನ ಬಲಗೈ ಬಂಟ ಮುರುಗನ್ ಸಾಮಿಯಪ್ಪನ್ನ ಒಬ್ಬ ತಮ್ಮನನ್ನ ಕುಳಿ ಮಾಡ್ತಾನೆ. ಈ ಘಟನೆಯಿಂದ ಕನ್ಯಾಕುಮಾರಿಯಲ್ಲಿ ಮತ್ತೆ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗುತ್ತೆ. ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ಮುರುಗನ್ನನ್ನ ಅರೆಸ್ಟ್ ಮಾಡೋಕೆ ಚಲ್ಲಾಪಾಂಡಿಯನ್ ಹತ್ರ ಬರ್ತಾನೆ. ಚಲ್ಲಾಪಾಂಡಿಯನ್ ಡಿಎಸ್ಪಿಗೆ ಫೋನ್ ಮಾಡೋಕೆ ಮುಂದಾದಾಗ, ನನ್ನನ್ನ ಡಿಎಸ್ಪಿಯೇ ಕಳಿಸಿರೋದು ಅಂತ ಇನ್ಸ್ಪೆಕ್ಟರ್ ಹೇಳ್ತಾನೆ. ಆದರೂ ಚಲ್ಲಾಪಾಂಡಿಯನ್ ಹೆದರದೆ ಬೇರೆಯೊಬ್ಬನನ್ನ ಮುರುಗನ್ ಅಂತ ಹೇಳಿ ಪೊಲೀಸರಿಗೆ ಒಪ್ಪಿಸ್ತಾನೆ. ಅವನು ನಕಲಿ ಮುರುಗನ್ ಅಂತ ಗೊತ್ತಿದ್ರೂ ಆ ಇಡೀ ಏರಿಯಾ ಚಲ್ಲಾಪಾಂಡಿಯನ್ ಹಿಡಿತದಲ್ಲಿದ್ದ ಕಾರಣ ಇನ್ಸ್ಪೆಕ್ಟರ್ ಏನು ಮಾಡೋಕಾಗದೆ ಅವನನ್ನ ಕರೆದುಕೊಂಡು ಹೊರಟು ಹೋಗ್ತಾನೆ. ಇನ್ನೊಂದು ಕಡೆ ಲಿಂಗಂನನ್ನ ಜನರಿಂದ ತುಂಬಿ ತುಳುಕುತ್ತಿದ್ದ ಒಂದು ಸೆಲ್ನಲ್ಲಿ ಹಾಕ್ತಾರೆ. ಅಲ್ಲಿ ಮಲಗೋದು ಬಿಡಿ, ಕೂತ್ಕೊಳ್ಳೋಕೂ ಜಾಗ ಇರಲಿಲ್ಲ. ಸುತ್ತಮುತ್ತ ಗಲೀಜು, ದುರ್ವಾಸನೆ. ಹೇಗೋ ಒಂದು ಮೂಲೆಯಲ್ಲಿ ಕೂತ್ಕೊಂಡ ಲಿಂಗಂಗೆ ಮಧ್ಯರಾತ್ರಿಯಲ್ಲೂ ನೆಮ್ಮದಿ ಸಿಗಲ್ಲ. ಒಬ್ಬ ಅವನ ಪಕ್ಕದಲ್ಲೇ ಉಚ್ಚೆ ಮಾಡ್ತಾನೆ, ಇನ್ನೊಬ್ಬ ನಿದ್ದೆಯಲ್ಲಿ ಕಿರುಚಿಕೊಳ್ಳುತ್ತಾನೆ. ಇದರಿಂದ ಅವನಿಗೆ ಇಡೀ ರಾತ್ರಿ ಕಣ್ಣಿಗೆ ನಿದ್ದೆಯೇ ಬರಲ್ಲ. ಬೆಳಿಗ್ಗೆ ತನ್ನ ಪಾಟ್ ಕ್ಲೀನ್ ಮಾಡಿಕೊಂಡು ವಾಪಸ್ ಬರ್ತಿದ್ದಾಗ ಕೆಲ ಖೈದಿಗಳು ಅವನನ್ನ ತಡೆದು ಕಪಾಳಕ್ಕೆ ಹೊಡೆದು ಪಾಟ್ ಕಸಿದ್ಕೊಳ್ತಾರೆ. ನಮ್ಮ ಪಾಟ್ಗಳನ್ನು ಕ್ಲೀನ್ ಮಾಡು, ಇಲ್ಲಾಂದ್ರೆ ನಿನ್ನ ಪಾಟ್ ಒಡೆದು ಹಾಕ್ತೀವಿ ಅಂತ ಬೆದರಿಸ್ತಾರೆ. ಬೇರೆ ದಾರಿ ಇಲ್ಲದೆ ಲಿಂಗಂ ಎಲ್ಲರ ಪಾಟ್ಗಳನ್ನು ಕ್ಲೀನ್ ಮಾಡ್ತಾನೆ. ಆದರೂ ಅವರು ಅವನ ಪಾಟ್ ಒಡೆದು ಹಾಕಿ ಎದುರು ಮಾತಾಡಿದ್ದಕ್ಕೆ ಅವನಿಗೆ ಚೆನ್ನಾಗಿ ಹೊಡೆದು ಅಲ್ಲೇ ಬಿಟ್ಟು ಹೋಗ್ತಾರೆ. ಗಾಬರಿಯಾದ ಲಿಂಗಂ ಸ್ಟಾಫ್ ಹತ್ತಿರ ಹೋಗಿ, ನನ್ನ ಪಾಟ್ ಒಡೆದು ಹೋಯ್ತು, ಇನ್ನೊಂದು ಕುಡಿ ಅಂತ ಕೇಳ್ತಾನೆ. ಆದ್ರೆ ಸಹಾಯ ಮಾಡೋ ಬದಲು ಸ್ಟಾಫ್ ಅವನಿಗೆ ಬೈಯುತ್ತಾನೆ. ಇದರಿಂದ ಸಿಟ್ಟಿಗೆದ್ದ ಲಿಂಗಂ ಅವನ ಕಾಲರ್ ಹಿಡಿದುಕೊಳ್ತಾನೆ. ಈಗ ಪೊಲೀಸ್ ಕೂಡ ಲಿಂಗಂ ಮೇಲೆ ಕೋಪ ಮಾಡ್ಕೊಳ್ತಾರೆ. ರಾತ್ರಿ ಎಲ್ಲರೂ ಮಲಗಿದ್ದಾಗ ಒಬ್ಬ ಖೈದಿ ಕಿರುಚಿಕೊಂಡು ಪೊಲೀಸರನ್ನ ಕರೀತಾನೆ ಮತ್ತು ಲಿಂಗಂ ಮೇಲೆ ಸುಳ್ಳು ಆರೋಪ ಮಾಡ್ತಾನೆ. ಅಸಲಿಗೆ ಇದು ಕೂಡ ಅವರದೇ ಪ್ಲಾನ್ ಆಗಿತ್ತು. ಪೊಲೀಸ್ ಕಂಪ್ಲೇಂಟ್ ಇನ್ವೆಸ್ಟಿಗೇಷನ್ ನೆಪದಲ್ಲಿ ಲಿಂಗಂನನ್ನ ಕರ್ಕೊಂಡು ಹೋಗಿ ಸಿಕ್ಕಾಪಟ್ಟೆ ಹೊಡಿತಾರೆ. ಹೀಗೆ ದಿನ ಮೆಂಟಲ್ ಮತ್ತೆ ಫಿಸಿಕಲ್ ಟಾರ್ಚರ್ ನಡುವೆ ಲಿಂಗಂನ ದಿನ ಕಳೆಯೋಕೆ ಶುರುವಾಗ್ತವೆ. ಮುಂದೆ ಏನಾಗುತ್ತೆ ಅಂದ್ರೆ, ಒಂದು ದಿನ ಆ 4 ರೌಡಿಗಳಿಗೆ ಲಿಂಗಂನನ್ನ ಸಾಯಿಸೋಕೆ ಆರ್ಡರ್ ಸಿಗುತ್ತೆ. ಲಿಂಗಂ ಆ ಟೈಮ್ನಲ್ಲಿ ಕಿಚನ್ನಲ್ಲಿದ್ದ. 4 ಜನ ಒಟ್ಟಿಗೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಈ ಸಲ ಲಿಂಗಂ ರೆಡಿ ಇದ್ದ. ಅವನು ಒಬ್ಬನೇ ಆ 4 ಜನರನ್ನು ಹೊಡೆದು ನೆಲಕ್ಕೆ ಉರುಳಿಸುತ್ತಾನೆ. ಜೊತೆಗೆ ಒಂದು ವಾರ್ನಿಂಗ್ ಕೊಡ್ತಾನೆ, ನಾನು ಯಾರನ್ನೂ ಮರ್ಡರ್ ಮಾಡಿಲ್ಲ, ಇದು ಎಷ್ಟು ಸತ್ಯನೋ, ನನ್ನ ಪ್ರಾಣ ಉಳಿಸಿಕೊಳ್ಳೋಕೆ ಬೇಕಾದ್ರೆ ನಾನು 3 ಜನರನ್ನಾದ್ರೂ ಸಾಯಿಸ್ತೀನಿ ಅನ್ನೋದು ಅಷ್ಟೇ ಸತ್ಯ ಅಂತ. ಈ ಇನ್ಸಿಡೆಂಟ್ ಆದ್ಮೇಲೆ ಲಿಂಗಂಗೆ ಸ್ವಲ್ಪ ರಿಲೀಫ್ ಸಿಕ್ತು. ಕೆಲವೇ ದಿನಗಳಲ್ಲಿ ಚಲ್ಲಾದುರೈ ಲಿಂಗಂಗೆ ಬೀಳ್ಕೊಡಿಸ್ತಾನೆ. ತಿರು ಅವನನ್ನ ಜೈಲಿನಿಂದ ರಿಸೀವ್ ಮಾಡ್ಕೊಂಡು ಬರ್ತಾನೆ. ಆಮೇಲೆ ಅವರು ಒಂದು ಬಸ್ ಸ್ಟಾಪ್ ಹತ್ರ ಟೀ ಕುಡಿಯೋಕೆ ನಿಲ್ಲಿಸ್ತಾರೆ. ಆಗ ಅವರು ಒಂದು ವಿಷಯ ಅಬ್ಸರ್ವ್ ಮಾಡ್ತಾರೆ. ಬೇರೆ ಬೇರೆ ಜಾಗದಿಂದ ಕೆಲವರು ಅವರನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ರು. ಇವರ ಉದ್ದೇಶ ಸರಿಯಿಲ್ಲ ಅಂತ ಇಬ್ಬರಿಗೂ ಅರ್ಥ ಆಗತ್ತೆ. ಆದ್ರೆ ಅವರ ಡೌಟ್ ತಪ್ಪಾಗಿತ್ತು. ಅವರು ಇವರನ್ನಲ್ಲ, ಬದಲಿಗೆ ಮುರುಗನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಆ ಟೈಮ್ನಲ್ಲಿ ಮುರುಗನ್ ಕೂಡ ಅಲ್ಲೇ ಇದ್ದ. ಇವರು ಸಾಮಿಯಪ್ಪನ್ ಕಡೆಯವರು. ಸೇಡು ತೀರ್ಸ್ಕೊಳ್ಳೋಕೆ ಅವರೆಲ್ಲ ಸೇರಿ ಮುರುಗನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವನ ಕತ್ತರಿಸಿದ ತಲೆಯನ್ನ ಚಲ್ಲಾ ಪಾಂಡಿಯನ್ ಮನೆ ಮುಂದೆ ಬಿಸಾಕ್ತಾರೆ. ಇದರಿಂದ 2 ಗ್ಯಾಂಗುಗಳ ಮಧ್ಯೆ ಮತ್ತೆ ದ್ವೇಷ ಹೆಚ್ಚಾಗುತ್ತೆ. ಇಬ್ಬರನ್ನು ಕಂಟ್ರೋಲ್ ಮಾಡೋಕೆ ಆಗದೆ ಪೊಲೀಸ್ ಈ ಸಲ ಎಂಎಲ್ಎಗೆ ಕಂಪ್ಲೇಂಟ್ ಮಾಡ್ತಾರೆ. ಎಂಎಲ್ಎ 2 ಕಡೆಯವರನ್ನು ಕರೆಸಿ ಸ್ವಲ್ಪ ವಾರ್ನಿಂಗ್ ಕೊಟ್ಟು ಕಳಿಸ್ತಾನೆ. ಮೇಲೆ ಮೇಲೆ ಎಷ್ಟೇ ಬೈದ್ರೂ ಎಂಎಲ್ಎಗೆ ಚೆನ್ನಾಗಿ ಗೊತ್ತಿತ್ತು, ಎಲೆಕ್ಷನ್ ಟೈಮ್ನಲ್ಲಿ ಮತ್ತೆ ಪಾರ್ಟಿಯಲ್ಲಿ ತನ್ನ ಕುರ್ಚಿ ಉಳಿಸಿಕೊಳ್ಳೋಕೆ ಈ ಮಾಫಿಯಾಗಳ ಸಪೋರ್ಟ್ ಖಂಡಿತ ಬೇಕೇ ಬೇಕು ಅಂತ. ಅತ್ತ ಕಡೆ ಲಿಂಗಂ ಬೇಲ್ ಮೇಲೆ ಆಚೆ ಬಂದ್ರು ಜನ ಇನ್ನೂ ಅವನನ್ನ ಮಾಡರ ತರಾನೇ ನೋಡ್ತಿದ್ರು.
ಆದ್ರೆ ಈ ಬಾರಿಯೂ ತಿರುವಿನ ಫ್ಯಾಮಿಲಿ ಲಿಂಗಂ ಜೊತೆ ನಿಂತಿತ್ತು. ಮ್ಯಾಟರ್ ಸೆಟಲ್ ಮಾಡೋಕೆ ಚಲ್ಲಾದುರೈ ಲಿಂಗಂಗಾಗಿ ಪೊಲೀಸರಿಗೆ ಲಂಚ ಕೂಡ ಕೊಡ್ತಾನೆ. ಆದ್ರೆ ಲಿಂಗಂ ಪೊಲೀಸ್ ಟಾರ್ಚರ್ನಿಂದ ತಪ್ಪಿಸ್ಕೊಳ್ಳೋಕೆ ಆಗ್ಲಿಲ್ಲ. ಆಗಾಗ ಅವನನ್ನ ಸ್ಟೇಷನ್ಗೆ ಹಾಜರಿ ಹಾಕೋಕೆ ಕರೀತಿದ್ರು. ಹೀಗೆ ಲೈಫ್ ಕಳೀತಾ ಕಳೀತಾ ಲಿಂಗಂ ಫ್ರಸ್ಟ್ರೇಟ್ ಆಗೋಕೆ ಶುರುವಾಗ್ತಾನೆ. ಆದ್ರೆ ಈ ಕೆಟ್ಟ ಟೈಮ್ನಲ್ಲಿ ತಿರು ಮತ್ತೆ ಮಲಾರ್ ಪ್ರತಿ ಕ್ಷಣ ಲಿಂಗಂಗೆ ಸಾಥ್ ಕೊಡ್ತಾ ಇದ್ರು. ಚಲ್ಲಾದುರೈ ಕೂಡ ಪ್ರತಿಯೊಂದರಲ್ಲೂ ಲಿಂಗಂಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದ. ಗುಣಶೀಲನ್ ಕಡೆಯವರ ಹತ್ರ ಕೇಸ್ ಸೆಟಲ್ ಮಾಡ್ಕೊಳ್ಳೋಕೆ ಚಲ್ಲಾದುರೈ ಎಷ್ಟೋ ಸಲ ಟ್ರೈ ಮಾಡ್ತಾನೆ. ಆದ್ರೆ ಅವರು ಯಾವುದಕ್ಕೂ ಒಪ್ಪಲಿಲ್ಲ. ಅಷ್ಟರಲ್ಲಿ ಒಂದು ದಿನ ಚಲ್ಲಾದುರೈ ಲಿಂಗಂ ಕೈಯಲ್ಲಿ ಕೆಲವು ಪೇಪರ್ಸ್ ಕೊಟ್ಟು ಕಳಿಸ್ತಾನೆ, ಒಬ್ಬನ ಹತ್ರ ಸೈನ್ ಹಾಕ್ಸೋಕೆ. ಆದ್ರೆ ಅವರು ಸೈನ್ ಮಾಡೋ ಬದಲು ಆ ಪೇಪರ್ಗಳನ್ನ ಹರಿದು ಹಾಕ್ತಾರೆ. ಇದಕ್ಕೆ ಲಿಂಗಂಗೆ ಕೋಪ ಬಂದು ಅವರ ಜೊತೆ ಸ್ವಲ್ಪ ಜಗಳ ಆಗತ್ತೆ. ಇದೇ ವಿಷಯಕ್ಕೆ ಮತ್ತೆ ಇನ್ಸ್ಪೆಕ್ಟರ್ ಲಿಂಗಂನನ್ನ ಸ್ಟೇಷನ್ಗೆ ಕರೀತಾನೆ. ಈ ಸಲನೂ ಚಲ್ಲಾದುರೈ ಮುಂದೆ ಬಂದು ಅವನಿಗೆ ಸಪೋರ್ಟ್ ಮಾಡ್ತಾನೆ. ಆದ್ರೆ ಇದೆಲ್ಲದರ ಮಧ್ಯೆ ಲಿಂಗಂಗೆ ಒಂದು ವಿಷಯ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಈ ಸಮಾಜದಲ್ಲಿ ತಾನೊಬ್ಬ ಕೊಲೆಗಾರ ಅಂತ ಫೇಮಸ್ ಆಗ್ಬಿಟ್ಟಿದೀನಿ ಅಂತ. ಈ ವಿಷಯದಿಂದ ಅವನು ತುಂಬಾನೇ ಕುಗ್ಗಿ ಹೋಗ್ತಾನೆ. ರಾತ್ರಿ ಸಮುದ್ರದ ದಡದಲ್ಲಿ ಕೂತು ತಿರು ಜೊತೆ ಡ್ರಿಂಕ್ ಮಾಡ್ತಾ ಇದ್ದ. ತನ್ನ ಮನಸ್ಸಿನ ನೋವನ್ನ ಹೇಳ್ಕೊಳ್ತಾ ಇದ್ದ. ನನ್ನ ಪೊಲೀಸ್ ಆಗೋ ಕನಸು ಈಗ ಮುಗಿದು ಹೋಯ್ತು ಅಂತ. ಪಕ್ಕದಲ್ಲೇ ಕೆಲವರು ಕೂತು ಎಣ್ಣೆ ಹೊಡಿತಾ ಇದ್ರು. ಲಿಂಗಂ ಮಾತನ್ನ ಕೇಳಿ ಅವರು ಕೀಲಾಗಿ ನಗಾಡ್ತಾರೆ. ಇದರಿಂದ ಲಿಂಗಂಗೆ ಸಿಟ್ಟು ಬಂದು ಆರ್ಗ್ಯುಮೆಂಟ್ ಶುರುವಾಗುತ್ತೆ. ಅವರು ಹೊಡೆಯೋಕೆ ಬಂದಾಗ ಲಿಂಗಂ ಅವರಿಗೆ ಚೆನ್ನಾಗಿ ಬಾರಿಸೋಕೆ ಶುರು ಮಾಡ್ತಾನೆ. ಲಿಂಗಂ ಮತ್ತೆ ತಿರು ಸೇರಿ ಎಲ್ಲರನ್ನೂ ಹೊಡೆದು ಓಡಿಸ್ತಾರೆ. ಆದ್ರೆ ಇದೆಲ್ಲದರ ಮಧ್ಯೆ ಲಿಂಗಂ ಕೈಯಲ್ಲಿ ಯಾವಾಗ ಲಾಂಗ್ ಬಂತು ಅನ್ನೋದು ಅವನಿಗೆ ಗೊತ್ತಾಗ್ಲಿಲ್ಲ. ಇಲ್ಲಿಂದಲೇ ಲಿಂಗಂನ ಅಫಿಷಿಯಲ್ ಡಾನ್ ಆಗೋ ಜರ್ನಿ ಶುರುವಾಯಿತು. ನೋಡಿ, ಲಿಂಗಂ ಯಾರಿಗೆ ಹೊಡೆದಿದ್ದನೋ ಅವರೆಲ್ಲರೂ ಚೀಫ್ ಚೆಲ್ಲಾಪಾಂಡಿಯನ್ ಆಳುಗಳಾಗಿದ್ದು. ಹಾಗಾಗಿ ಚೀಫ್ ತನ್ನ ರೌಡಿ ಷಣ್ಮುಗನನ್ನ ಲಿಂಗಂನನ್ನ ಹಿಡಿದುಕೊಂಡು ಬರೋಕೆ ಕಳಿಸ್ತಾನೆ. ಲಿಂಗಂ ಹೋಗೋಕೆ ಒಪ್ಪದೇ ಇದ್ದಾಗ ಷಣ್ಮುಗನ್ ಗಾಡಿಯಿಂದ ಚೂರಿ ತೆಗೆದು ಬೆದರಿಸ್ತಾನೆ. ಲಿಂಗಂ ಮನೆಯಲ್ಲಿ ಇದ್ದಿದ್ದರಿಂದ ಮನೆಯಲ್ಲಿ ಅಮ್ಮ, ಅಣ್ಣ, ಅತ್ತಿಗೆ ಎಲ್ಲರೂ ಇದ್ರು. ಅದಕ್ಕೆ ಅಲ್ಲೇನು ಗಲಾಟೆ ಮಾಡದೆ ಸುಮ್ಮನೆ ಗಾಡಿ ಹತ್ತಿ ಕೂತ್ಕೊಳ್ತಾನೆ. ಲಿಂಗಂನ ಅಣ್ಣ ತಕ್ಷಣ ತಿರುಗೆ ಕಾಲ್ ಮಾಡಿ ಹೇಳ್ತಾನೆ. ತಿರು ಹೋಗಿ ಚಲ್ಲಾದುರೈಗೆ ವಿಷಯ ಮುಟ್ಟಿಸ್ತಾನೆ. ಚಲ್ಲಾದುರೈ ತಕ್ಷಣ ಚೀಫ್ ಹತ್ರ ಹೋಗಿ ಲಿಂಗಂನನ್ನ ಬಿಟ್ಟು ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆಗ ಚೀಫ್ ಹೇಳ್ತಾನೆ, ಲಿಂಗಂ ನನ್ನ ಆಳುಗಳ ಮೇಲೆ ಕೈ ಮಾಡಿದ್ದಾನೆ, ಹಾಗಾಗಿ ಸುಮ್ಮನೆ ಬಿಡೋಕೆ ಆಗಲ್ಲ. ಬಿಟ್ರೆ ಪಬ್ಲಿಕ್ ನಲ್ಲಿ ಇರೋ ಭಯ ಕಮ್ಮಿ ಆಗುತ್ತೆ. ನಮ್ಮ ದಂಧೆಯ ಅಸಲಿ ಬಂಡವಾಳನೇ ಈ ಪಬ್ಲಿಕ್ ಭಯ. ಯಾವತ್ತು ಪಬ್ಲಿಕ್ ನಮಗೆ ಹೆದರೋದು ಬಿಡ್ತಾರೋ ಅವತ್ತೇ ನಮ್ಮ ಅಸ್ತಿತ್ವ ಕೂಡ ಮುಗಿದು ಹೋಗುತ್ತೆ ಅಂತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಲಿಂಗಂನನ್ನ ಅಲ್ಲಿಗೆ ತರ್ತಾರೆ. ಚೀಫ್ ಆಳುಗಳು ಅವನಿಗೆ ಹೊಡೆದು ಅರ್ಧ ಜೀವ ಮಾಡಿತು. ಚೀಫ್ ಲಿಂಗಂನನ್ನ ಚಲ್ಲಾದುರೈಗೆ ಒಪ್ಪಿಸಿ ಫೈನಲ್ ವಾರ್ನಿಂಗ್ ಕೊಡ್ತಾನೆ. ಇನ್ನು ಮುಂದೆ ಲಿಂಗಂನ ಯಾವುದೇ ಕೆಲಸದಲ್ಲಿ ಮೂಗು ತೂರಿಸಬಾರದು ಅಂತ. ಆದ್ರೆ ಹೋಗೋ ಮುಂಚೆ ಲಿಂಗಂ ತನ್ನ ಜೇಬಿನಿಂದ ಒಂದು ಚೂರಿ ತೆಗೆದು ಚೀಫ್ ಮುಂದಿದ್ದ ಟೀ ಟೇಬಲ್ ಮೇಲೆ ಬಿಸಾಕ್ತಾನೆ. ಇದರ ಅರ್ಥ ಸಿಂಪಲ್ ಆಗಿತ್ತು, ಅವನು ಮನಸ್ಸು ಮಾಡಿದ್ರೆ ತನಗೆ ಬೀಳುತ್ತಿದ್ದ ಏಟನ್ನ ತಡೆಯಬಹುದಿತ್ತು ಅಂತ. ಮುಂದೆ ಏನಾಗುತ್ತೆ ಅಂದ್ರೆ ಲಿಂಗಂನ ಈ ಧೈರ್ಯ ಚೀಫ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಹಾಗಾಗಿ ಮಾರನೇ ದಿನ ಅವನು ಲಿಂಗಂನನ್ನ ಮತ್ತೆ ಕರೀತಾನೆ. ಚೀಫ್ ಕರೆದಿದ್ದಾನೆ ಅಂದ್ರೆ ಆಟೋಮ್ಯಾಟಿಕ್ ಆಗಿ ಒಂದು ಭಯ ಶುರುವಾಗುತ್ತೆ. ಅದಕ್ಕೆ ಲಿಂಗಂ ತನ್ನ ಜೊತೆ ಚಲ್ಲಾದುರೈ ಮತ್ತೆ ತಿರುವನ್ನ ಕೂಡ ಕರ್ಕೊಂಡು ಬರ್ತಾನೆ. ಚೀಫ್ ಮತ್ತೆ ಏನಾದ್ರೂ ಪನಿಷ್ಮೆಂಟ್ ಕೊಡೋಕೆ ಕರೀತಿದ್ದಾನೇನೋ ಅಂತ ಚಲ್ಲಾದುರೈಗೆ ಡೌಟ್ ಬರುತ್ತೆ. ಹಾಗಾಗಿ ಅವನೇ ಮುಂದೆ ಬಂದು, ನಿನ್ನೆ ಮ್ಯಾಟರ್ ಸೆಟಲ್ ಆಯ್ತಲ್ಲ, ಮತ್ತೆ ಯಾಕೆ ಲಿಂಗಂಗೆ ಪ್ರಾಬ್ಲಮ್ ಕೊಡ್ತಿದ್ದೀರಾ ಅಂತ ಕೇಳ್ತಾನೆ. ಚೀಫ್ ಚಲ್ಲಾದುರೈಗೆ ಸುಮ್ಮನಿರೋಕೆ ಹೇಳಿ ಲಿಂಗಂನನ್ನ ಹತ್ರ ಕರೀತಾನೆ. ಆಮೇಲೆ ನಿನ್ನೆ ಲಿಂಗಂ ಎಸೆದಿದ್ದ ಆ ಚೂರಿ ತೋರಿಸಿ ಹೇಳ್ತಾನೆ, ಈ ಚೂರಿ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡೋರಿಗೆ ಪರ್ಫೆಕ್ಟ್ ಆಗಿದೆ. ರೈಟ್ ಹ್ಯಾಂಡ್ ನವನು ಇದರಿಂದ ಅಟ್ಯಾಕ್ ಮಾಡಿದ್ರೆ ಇದು ಅರ್ಧ ಮಾತ್ರ ಒಳಗೆ ಹೋಗುತ್ತೆ. ಆದ್ರೆ ಲೆಫ್ಟ್ ಹ್ಯಾಂಡ್ ನಿಂದ ಅಟ್ಯಾಕ್ ಮಾಡಿದ್ರೆ ಪೂರ್ತಿ ಚೂರಿ ಒಳಗಡೆ ಇಳಿಯುತ್ತೆ ಅಂತಾನೆ. ಯಾವ ಚೂರಿ ಯಾವ ಮಾಡೆಲ್ನದ್ದು ಅಂತ ಹೇಗೆ ಕಂಡುಹಿಡಿಯೋದು ಅಂತ ಚೀಫ್ ಲಿಂಗಂಗೆ ಹೇಳ್ಕೊಡ್ತಾನೆ. ಆಮೇಲೆ ಚೀಫ್ ಲಿಂಗಂಗೆ ತನ್ನ ಗ್ಯಾಂಗ್ ಸೇರ್ಕೊಳ್ಳೋಕೆ ಆಫರ್ ಕೊಡ್ತಾನೆ. ಇದರಿಂದ ಲಿಂಗಂಗೆ ಎಲ್ಲಾ ಕಡೆಯಿಂದ ಸೇಫ್ಟಿ ಸಿಕ್ತಿತ್ತು. ಪೊಲೀಸ್ ಅವನನ್ನ ಮುಟ್ಟೋ ಹಾಗಿರ್ಲಿಲ್ಲ. ಮತ್ತೆ ಅವನ ಆಳುಗಳು ಕೂಡ ಲಿಂಗಂಗೆ ಪ್ರಾಬ್ಲಮ್ ಕೊಡ್ತಿರ್ಲಿಲ್ಲ. ನಾಳೆಯೊಳಗೆ ನಿನ್ನ ಡಿಸಿಷನ್ ಹೇಳು ಅಂತ ಚೀಫ್ ಹೊರಟು ಹೋಗ್ತಾನೆ. ಚಲ್ಲಾದುರೈ ಲಿಂಗಂಗೆ ಒಂದು ಅಡ್ವೈಸ್ ಕೊಡ್ತಾನೆ. ನಾನು ನಿನ್ನನ್ನ ಒಬ್ಬ ಲಾಯರ್ ಆಗಿ ಒಬ್ಬ ಅಣ್ಣನಾಗಿ ಉಳಿಸಬಹುದು. ಆದ್ರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಚೀಫ್ ಚಲ್ಲಾಪಾಂಡಿಯನ್ ಪ್ರೊಟೆಕ್ಷನ್ ಕೂಡ ಬೇಕು. ಅವನ ಜೊತೆ ಇದ್ರೆ ಪೊಲೀಸ್ ನಿನ್ನ ಕಡೆ ಕಣ್ಣೆತ್ತಿ ನೋಡೋಕು ಧೈರ್ಯ ಮಾಡಲ್ಲ ಅಂತ.
ಹೀಗೆ ಪೂರ್ತಿ ಮ್ಯಾಟರ್ ಎಕ್ಸ್ಪ್ಲೈನ್ ಮಾಡಿ ಡಿಸೈಡ್ ಮಾಡೋಕೆ ಲಿಂಗಂಗೆ ಹೇಳ್ತಾನೆ. ಲಿಂಗಂ ಕೂಡ ಯೋಚನೆ ಮಾಡಿ ಚೀಫ್ ಜೊತೆ ಸೇರ್ಕೊಳ್ಳೋ ಡಿಸಿಷನ್ ತಗೊಳ್ತಾನೆ. ಆಮೇಲೆ ಚೀಫ್ ಲಿಂಗಂಗೆ ಎಣ್ಣೆ ದಂಧೆಯ ರೆಸ್ಪಾನ್ಸಿಬಿಲಿಟಿ ಕೊಡ್ತಾನೆ. ಲಿಂಗಂ ಆ ಕೆಲಸ ವಹಿಸಿಕೊಂಡ ಕೂಡಲೇ ಚೀಫ್ ತನ್ನ ಎಣ್ಣೆ ದಂಧೆಯನ್ನ ಇನ್ನೂ 2 ಜಿಲ್ಲೆಗಳಿಗೆ ಎಕ್ಸ್ಪ್ಯಾಂಡ್ ಮಾಡ್ತಾನೆ. ಲಿಂಗಂ ಈ ಮಟ್ಟಕ್ಕೆ ಬೆಳೀತಾ ಇರೋದು ಇನ್ಸ್ಪೆಕ್ಟರ್ಗೆ ಇಷ್ಟ ಆಗ್ಲಿಲ್ಲ. ಜೊತೆಗೆ ಇತ್ತೀಚೆಗೆ ಲಿಂಗಂ ಸ್ಟೇಷನ್ಗೆ ಬಂದು ಹಾಜರಿ ಹಾಕ್ತಾ ಇಲ್ಲ ಅನ್ನೋದನ್ನು ಅವನು ಗಮನಿಸಿದ್ದ. ಇನ್ನೊಂದೆಡೆ ಲಿಂಗಂನ ಕುಟುಂಬಕ್ಕೆ ಒಬ್ಬ ಕಾನ್ಸ್ಟೇಬಲ್ ಜೊತೆ ತುಂಬಾ ಆತ್ಮೀಯ ಸಂಬಂಧ ಇತ್ತು. ಹಾಗಾಗಿ ಇನ್ಸ್ಪೆಕ್ಟರ್ ಅದೇ ಕಾನ್ಸ್ಟೇಬಲ್ ಮೂಲಕ ಲಿಂಗಂ ಮನೆಗೆ ಒಂದು ಮೆಸೇಜ್ ಕಳಿಸ್ತಾನೆ. ಲಿಂಗಂ ಚಲ್ಲಾಪಾಂಡಿಯನ್ ಸಹವಾಸ ಬಿಡಬೇಕು ಅಂತ. ಯಾಕಂದ್ರೆ ಮುಂದೊಂದು ದಿನ ಲಿಂಗಂ ಈ ಸಿಟಿಗೆ ದೊಡ್ಡ ಡೇಂಜರ್ ಆಗ್ತಾನೆ ಅನ್ನೋ ಡೌಟ್ ಇನ್ಸ್ಪೆಕ್ಟರ್ಗೆ ಮೊದಲೇ ಇತ್ತು. ಆ ಕಾನ್ಸ್ಟೇಬಲ್ ಲಿಂಗಂ ಮನೆಗೆ ಹೋಗಿ ಈ ವಿಷಯ ಪ್ರಸ್ತಾಪ ಮಾಡಿದಾಗ ಲಿಂಗಂ ತಾಯಿ ಲಿಂಗಂ ಏನೂ ತಿಳಿಯದೆ ಚೀಫ್ ಜೊತೆ ಸೇರ್ಕೊಂಡಿದ್ದಾನೆ ಅಂತ ಹೇಳಲು ಶುರು ಮಾಡ್ತಾಳೆ. ಆದ್ರೆ ಲಿಂಗಂ ಡೈರೆಕ್ಟ್ ಆಗಿ ಹೇಳ್ತಾನೆ, ನಾನು ಬೇಕು ಅಂತಾನೆ ಎಲ್ಲವನ್ನೂ ಅರ್ಥ ಮಾಡ್ಕೊಂಡೇ ಚೀಫ್ ಜೊತೆ ಸೇರಿದ್ದೀನಿ, ನಾನು ಅವನ ಜೊತೆಗೆ ಇರ್ತೀನಿ ಅಂತ. ಹೀಗೆ ಅವನು ಇದ್ದು ಹೋಗ್ತಾನೆ. ಲಿಂಗಂ ಎಂಟ್ರಿ ಆದ್ಮೇಲೆ ಚಲ್ಲಾಪಾಂಡಿಯನ್ಗೆ ಫೈನಾನ್ಷಿಯಲಿ ಮತ್ತು ಪೊಲಿಟಿಕಲ್ ಆಗಿ ಎಲ್ಲಾ ಕಡೆ ಗ್ರೋತ್ ಆಗ್ತಾ ಇತ್ತು. ಹಾಗಾಗಿ ಪಾರ್ಟಿ ಅವನನ್ನ ಜಿಲ್ಲಾ ಕಾರ್ಯದರ್ಶಿ ಮಾಡೋಕೆ ಡಿಸೈಡ್ ಮಾಡ್ತು. ಈ ವಿಷಯ ಸಾಮಿಯಪ್ಪನ್ಗೆ ಸ್ವಲ್ಪನೂ ಡೈಜೆಸ್ಟ್ ಆಗ್ಲಿಲ್ಲ. ಹಾಗಾಗಿ ಅವನು ತನ್ನ ಆಳುಗಳನ್ನ ಕರೆಸಿ ಪ್ಲಾನ್ ಮಾಡೋಕೆ ಶುರು ಮಾಡ್ತಾನೆ. ಕೆಲವು ದಿನಗಳಾದ್ಮೇಲೆ ಚೀಫ್ ತನ್ನ ಫ್ಯಾಮಿಲಿ ಜೊತೆ ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ತಾನೆ. ಜೊತೆಯಲ್ಲಿ ಲಿಂಗಂನನ್ನು ಕರ್ಕೊಂಡು ಹೋಗ್ತಾನೆ. ಇದೇ ಚಾನ್ಸ್ ಅಂತ ಸಾಮಿಯಪ್ಪನ್ ಕಡೆಯವರು 4 ಕಡೆಯಿಂದ ಚೀಫ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಲಿಂಗಂ ಚೀಫ್ ಮೇಲೆ ಒಂದು ಸಣ್ಣ ಗೀರು ಕೂಡ ಬೀಳೋಕೆ ಬಿಡಲ್ಲ. ಅವನೊಬ್ಬನೇ 1 ಮ್ಯಾನ್ ಆರ್ಮಿ ತರ ಅಷ್ಟು ಜನರ ಜೊತೆ ಫೈಟ್ ಮಾಡ್ತಾನೆ. ಕೊನೆಗೆ ಲಿಂಗಂ ಮುಂದೆ ನಿಲ್ಲೋಕೆ ಆಗದೆ ಅವರೆಲ್ಲ ಅಲ್ಲಿಂದ ಓಡಿ ಹೋಗ್ತಾರೆ. ಹೀಗೆ ತನ್ನ ಪ್ರಾಣಪಣಕ್ಕಿಟ್ಟು ಚೀಫ್ನ ಕಾಪಾಡಿದ ಮೇಲೆ ಲಿಂಗಂ ಮೇಲೆ ಚೀಫ್ಗೆ ನಂಬಿಕೆ ಇನ್ನೂ ಜಾಸ್ತಿ ಆಗುತ್ತೆ. ಚೀಫ್ ಲಿಂಗಂನನ್ನ ಕರೆದು ಪಕ್ಕದಲ್ಲಿ ಕೂರಿಸಿಕೊಂಡು ಊಟ ಮಾಡಿಸ್ತಾನೆ. ಅವನ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿಯನ್ನು ಸಖತ್ತಾಗಿ ಹೊಗಳ್ತಾನೆ. ಎಷ್ಟು ಮಸ್ಕಾ ಹೊಡೆದು ಹೊಗಳ್ತಾನೆ ಅಂದ್ರೆ ಲಿಂಗಂ ಬೆಂಕಿ ಇಲ್ದೇನೆ ಮೀನದ ತರ ಕಾಗಿ ಹೋಗ್ತಾನೆ. ಖುಷಿಯಾದ ಚೀಫ್ ಲಿಂಗಂಗೆ ಒಂದು ಬೈಕ್ ಕೂಡ ಗಿಫ್ಟ್ ಮಾಡ್ತಾನೆ. ಇದರ ನಂತರ ಲಿಂಗಂ ಇನ್ನೂ ಆಕ್ಟಿವ್ ಆಗ್ತಾನೆ. ಹಗಲು ರಾತ್ರಿ ಬರೀ ಕೆಲಸದಲ್ಲಿ ಬ್ಯುಸಿ ಆಗಿರ್ತಿದ್ದ. ಇನ್ನೊಂದು ಕಡೆ ಲಿಂಗಂನ ಎಣ್ಣೆ ದಂಧೆ ಕಾರಣದಿಂದ ಮಲಾರ್ ಫ್ಯಾಮಿಲಿಯವರು ಅವಳ ಮದುವೆಯನ್ನ ಬೇರೆ ಕಡೆ ಫಿಕ್ಸ್ ಮಾಡ್ತಾರೆ. ಹುಡುಗನ ಕಡೆಯವರಿಗೆ ಮಲಾರ್ ಲವ್ ಮ್ಯಾಟರ್ ಗೊತ್ತಿದ್ರೂ ಮದುವೆಗೆ ಒಪ್ಕೋತಾರೆ. ಆಗ ಮಲಾರ್ ನಾನು 3 ತಿಂಗಳ ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳ್ತಾರೆ. ಇದರಿಂದ ಹುಡುಗನ ಕಡೆಯವರು ಬೇರೆ ದಾರಿ ಇಲ್ಲದೆ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾರೆ. ಅದೇ ರಾತ್ರಿ ಮಲಾರ್ ಲಿಂಗಂನ ಕ್ಲೋಸ್ ತಮ್ಮ ಭಾಸ್ಕರ್ ಜೊತೆ ಓಡಿ ಬಂದು ಲಿಂಗಂನನ್ನ ಮದುವೆಯಾಗ್ತಾರೆ. ಫಸ್ಟ್ ನೈಟ್ ದಿನ ಲಿಂಗಂ ಮಲಗಿದ್ದಾಗ ಒಬ್ಬ ಎಬ್ಬಿಸಿ ಒಂದು ಶಾಕಿಂಗ್ ನ್ಯೂಸ್ ಹೇಳ್ತಾನೆ. ಅವರು ತಯಾರು ಮಾಡಿದ್ದ ಎಣ್ಣೆ ಕುಡಿದವರೆಲ್ಲ ಸತ್ತೋಗಿದ್ದಾರೆ ಅಂತ. ಇದನ್ನ ಕೇಳುತ್ತಿದ್ದಂಗೆ ಲಿಂಗಂ ತಕ್ಷಣ ಅಲ್ಲಿಗೆ ಓಡ್ತಾನೆ ಮತ್ತು ಶಪಥ ಮಾಡಿ ಹೇಳ್ತಾನೆ, ಇದರ ಹಿಂದೆ ಯಾರಿದ್ದಾರೋ ಅವರನ್ನೆಲ್ಲ ಸಾಯಿಸ್ತೀನಿ ಅಂತ. ಮ್ಯಾಟರ್ ಕಂಟ್ರೋಲ್ ಮಾಡೋಕೆ ಚೀಫ್ ಚಲ್ಲಾಪಾಂಡಿಯನ್ ಅವನೇ ಸ್ವತಃ ಸರೆಂಡರ್ ಆಗ್ತಾನೆ. ಯಾಕಂದ್ರೆ ಎಣ್ಣೆ ಫ್ಯಾಕ್ಟರಿ ಅವನದೇ ಆಗಿತ್ತು. ಅತ್ತ ಲಿಂಗಂ ಯಾರ ಮೇಲೆ ಡೌಟ್ ಬಂದ್ರೂ ಅವರನ್ನ ಟಾರ್ಚರ್ ಮಾಡಿ ಸಾಯಿಸ್ತಾ ಇದ್ದ. ಆದ್ರೂ ಎಣ್ಣೆಯಲ್ಲಿ ವಿಷ ಬೆರೆಸಿದ್ದು ಯಾರು ಅಂತ ಯಾರೂ ಹೇಳುತ್ತಿರಲಿಲ್ಲ. ಅಷ್ಟರಲ್ಲಿ ಸಿಂಥಿಲ್ ಓಡೋಡಿ ಬಂದು ವಿಷ ಬೆರೆಸಿದ್ದು ಯಾರು ಅಂತ ಗೊತ್ತಾಯಿತು ಅಂತಾನೆ. ಸಾಮಿಯಪ್ಪನ್ ಕಡೆಯ ಒಬ್ಬ ವ್ಯಕ್ತಿಯ ಹೆಸರನ್ನ ಹೇಳ್ತಾನೆ. ಈ ಸಲ ಲಿಂಗಂ ಆ ವ್ಯಕ್ತಿಯನ್ನು ಕ್ರೂರವಾಗಿ ಸಾಯಿಸ್ತಾನೆ. ಈ ಘಟನೆಯಿಂದ ಸಾಮಿಯಪ್ಪನ್ ರೊಚ್ಚಿಗೇಳುತ್ತಾನೆ. ತನ್ನ ಆಳುಗಳಿಗೆ ಯಾವುದೇ ಕಾರಣಕ್ಕೂ ಚಲ್ಲಾಪಾಂಡಿಯನ್ ಮತ್ತು ಲಿಂಗಂ ತಲೆ ನನ್ನ ಮುಂದೆ ತರಬೇಕು ಅಂತ ಆರ್ಡರ್ ಮಾಡ್ತಾನೆ. ಆಮೇಲೆ ಕೆಲವು ದಿನಗಳ ಕಾಲ ಎಲ್ಲವೂ ನಾರ್ಮಲ್ ಆಗಿತ್ತು. ಈ ಗ್ಯಾಪ್ನಲ್ಲಿ ಒಂದು ದಿನ ಲಿಂಗಂ ಜೈಲಿಗೆ ಹೋಗಿ ಚಲ್ಲಾಪಾಂಡಿಯನ್ನನ್ನ ಭೇಟಿಯಾಗಿ ಹೊರಗಿನ ವಿಷಯ ಒಳಗಿನ ವಿಷಯಗಳನ್ನ ಶೇರ್ ಮಾಡ್ಕೊಳ್ತಾರೆ. ದೊಡ್ಡ ಕಾರಿನಲ್ಲಿ ಓಡಾಡಬೇಕು ಅನ್ನೋದು ಮಲಾರ್ ಆಸೆಯಾಗಿತ್ತು. ಹಾಗಾಗಿ ಲಿಂಗಂ ಒಂದು ಕಾಸ್ಟ್ಲಿ ಕಾರ್ ಕೂಡ ಖರೀದಿಸ್ತಾನೆ. ಒಂದು ರಾತ್ರಿ ಅವರಿಬ್ಬರು ಒಂಟಿ ಜಾಗದಲ್ಲಿ ಕಾರಿನಲ್ಲಿ ಕೂತು ಮಾತಾಡ್ತಾ ಇದ್ರು. ಆಗ ಕಾರಿನ ಒಳಗಡೆಯಿಂದ ಸಾಮಿಯಪ್ಪನ್ ಆಡುಗಳು ಲಿಂಗಂನನ್ನ ಹೊಡೆಯೋಕೆ ಬರ್ತಾರೆ. ಆದ್ರೆ ಸೇಫ್ಟಿಗೆ ಅಂತ ಲಿಂಗಂ ಮೊದಲೇ ಒಂದು ನಾಟಿ ಪಿಸ್ತೂಲ್ ಇಟ್ಕೊಂಡಿದ್ದ. ಲಿಂಗಂ ಒಂದು ಬ್ಲಾಂಕ್ ಫೈರ್ ಮಾಡಿ ಅವರಿಗೆ ವಾರ್ನ್ ಮಾಡ್ತಾನೆ. ಆಮೇಲೆ ಶೂಟ್ ಮಾಡೋ ಭಯ ಹುಟ್ಟಿಸಿ ಅವರನ್ನ ಓಡಿಸ್ತಾನೆ. ಅತ್ತ ಜೈಲಿನ ಒಳಗೆ ಚೀಫ್ ಚಲ್ಲಾಪಾಂಡಿಯನ್ ಮೇಲೆ ಕೂಡ ಅಟ್ಯಾಕ್ ಆಗುತ್ತೆ. ಆದ್ರೆ ಅಲ್ಲೂ ಪ್ರಿಪರೇಷನ್ ಮೊದಲೇ ಇತ್ತು. ಹಾಗಾಗಿ ಚೀಫ್ ಆಳುಗಳು ಅವರನ್ನ ಕಂಟ್ರೋಲ್ ಮಾಡ್ತಾರೆ. ಈ 2 ಪ್ಲಾನ್ ಫ್ಲಾಪ್ ಆಗಿದ್ರಿಂದ ಸಾಮಿಯಪ್ಪನ್ ಇನ್ನೂ ಜಾಸ್ತಿ ಕೋಪ ಮಾಡ್ಕೊಳ್ತಾನೆ. ಸಾಮಿಯಪ್ಪನ್ ಮಾತ್ರವಲ್ಲದೆ ಇನ್ನೊಬ್ಬ ವ್ಯಕ್ತಿ ಕೂಡ ಇದ್ದ. ಅವನಿಗೂ ಚಲ್ಲಾಪಾಂಡಿಯನ್ ಮತ್ತೆ ಅವನ ಸಾಮ್ರಾಜ್ಯ ನಾಶ ಆಗ್ಬೇಕಿತ್ತು. ಸಾಮಿಯಪ್ಪನ್ ಪ್ರತಿ ಬಾರಿ ಫೋನ್ನಲ್ಲಿ ಅವನ ಜೊತೆ ಜಗಳ ಆಡುತ್ತಿದ್ದ ಮತ್ತು ಆ ಕಡೆಯಿಂದ ಇವನಿಗೆ ಧೈರ್ಯ ತುಂಬುವ ಕೆಲಸ ನಡೀತಿತ್ತು.
ಮುಂದೆ ಏನಾಗುತ್ತೆ ಅಂದ್ರೆ, ಲಿಂಗಂ ಚಲ್ಲಾದುರೈನ ಭೇಟಿಯಾದಾಗ ಅವರ ಮೇಲಾದ ಅಟ್ಯಾಕ್ ಬಗ್ಗೆ ಚಲ್ಲಾದುರೈ ತುಂಬಾನೇ ಟೆನ್ಷನ್ ಆಗಿದ್ದ. ಸದ್ಯಕ್ಕೆ ಕೆಲವು ದಿನ ದಂಧೆ ಬಂದ್ ಮಾಡುವಂತ ಲಿಂಗಂಗೆ ಅಡ್ವೈಸ್ ಮಾಡ್ತಾನೆ. ಆದ್ರೆ ಲಿಂಗಂ ಹೇಳ್ತಾನೆ, ಚೀಫ್ ಜೈಲಿಗೆ ಹೋಗೋ ಮುಂಚೆ ಒಂದೇ ಮಾತು ಹೇಳಿದ್ದು, ಅವರ ದಂಧೆಯಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಆಗ್ಬಾರ್ದು ಅಂತ. ಹಾಗಾಗಿ ಏನೇ ಆದ್ರೂ ಲಿಂಗಂ ದಂಧೆ ಕ್ಲೋಸ್ ಮಾಡಲ್ಲ. ಇದನ್ನ ಕೇಳಿ ಚಲ್ಲಾದುರೈಗೆ ಸ್ವಲ್ಪ ಬೇಸರ ಆಗುತ್ತೆ. ಜೊತೆಗೆ ತನ್ನ ಮೇಲಾದ ಅಟ್ಯಾಕ್ ಬಗ್ಗೆ ಲಿಂಗಂ ಯಾಕೆ ಹೇಳಲಿಲ್ಲ ಅಂತ ತಿರುಗು ಕೋಪ ಬರುತ್ತೆ. ತಿರು ಕೂಡ ಲಿಂಗಂ ಬಗ್ಗೆ ಸಿಕ್ಕಾಪಟ್ಟೆ ಕಾಳಜಿ ಹೊಂದಿದ್ದ. ಎಷ್ಟೋ ದಿನಗಳ ನಂತರ ವಾತಾವರಣ ನಾರ್ಮಲ್ ಆದಾಗ ಚೀಫ್ ರಿಲೀಸ್ ಆಗ್ತಾನೆ. ಆದ್ರೆ ಇಲ್ಲಿ ಒಂದು ಕನ್ಫ್ಯೂಷನ್ ಶುರುವಾಗುತ್ತೆ. ಚೀಫ್ ನನ್ನ ಕರ್ಕೊಂಡು ಬರೋಕೆ ಸೆಂಥಿಲ್ ಹೋಗ್ತಾನೆ ಅಂತ ಲಿಂಗಂ ಕೇಳಿದ್ದ, ಮತ್ತೆ ಲಿಂಗಂನೇ ಚೀಫ್ ನ ಕರ್ಕೊಂಡು ಬರ್ತಾನೆ ಅಂತ ಸೆಂಥಿಲ್ ಅನ್ಕೊಂಡಿದ್ದ. ಇದು ಲಿಂಗಂಗೆ ಏನೋ ಗಡಬಡ ಅನ್ಸುತ್ತೆ. ಹಾಗಾಗಿ ಅವನು ಚೀಫ್ ಹತ್ರ ಓಡ್ತಾನೆ. ಚೀಫ್ ಆ ಟೈಮ್ನಲ್ಲಿ ನದಿ ದಡದಲ್ಲಿ ಸ್ನಾನ ಮುಗಿಸಿ ಬರ್ತಾ ಇದ್ದ. ಆಗ 4 ಕಡೆಯಿಂದ ಸಾಮಿಯಪ್ಪನ ಆಳುಗಳು ಅಟ್ಯಾಕ್ ಮಾಡ್ತಾರೆ. ಆದ್ರೆ ಲಿಂಗಂ ಕರೆಕ್ಟ್ ಟೈಮ್ಗೆ ಎಂಟ್ರಿ ಕೊಡ್ತಾನೆ. ಚೀಫ್ ನನ್ನ ಕಾಪಾಡಿ ಸೆಂಥಿಲ್ಗೆ ಆರ್ಡರ್ ಮಾಡ್ತಾನೆ, ಚೀಫ್ ನ ಕರ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗುವಂತ. ಸೆಂಥಿಲ್ ಹೇಗೋ ಚೀಫ್ ನ ಕಾರಲ್ಲಿ ಕೂರಿಸಿಕೊಂಡು ಹೋಗ್ತಾನೆ. ಆದ್ರೆ ಕಾರು ಸ್ವಲ್ಪ ದೂರ ಹೋಗುತ್ತಿದ್ದಂಗೆ ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಅಂದ್ರೆ ಶತ್ರುಗಳು ಮೊದಲೇ ಪೂರ್ತಿ ಪ್ಲಾನ್ ಮಾಡಿ ಇಟ್ಟಿದ್ರು. ಅದೇ ಕಾರಣಕ್ಕೆ ಈ ಸಲ ಚೀಫ್ ತನ್ನ ಪ್ರಾಣ ಕಳೆದುಕೊಳ್ಳಬೇಕಾಗತ್ತೆ. ಚೀಫ್ ಸತ್ತ ನಂತರ ಲಿಂಗಂನ ಸ್ಥಿತಿ ಹುಚ್ಚು ನಾಯಿಯಂತಾಗ್ಬಿಡತ್ತೆ. ಸಾಮಿಯಪ್ಪನನ್ನು ಹುಡುಕಲು ಅವನು ಪ್ರತಿಯೊಂದು ಮೂಲೆಯನ್ನ ಶೋಧಿಸೋಕೆ ಶುರು ಮಾಡ್ತಾನೆ. ಆದರೆ ಸಾಮಿಯಪ್ಪನ್ ಎಲ್ಲೂ ಸಿಗೋದಿಲ್ಲ. ಇದರಿಂದ ಕೋಪಗೊಂಡ ಲಿಂಗಂ ಸಿಕ್ಕವರನ್ನೆಲ್ಲ ಕೊಲ್ಲಲು ಶುರು ಮಾಡ್ತಾನೆ. ಅದೇ ಸಮಯದಲ್ಲಿ ಸಾಮಿಯಪ್ಪನ್ ಒಂದು ದಾರಿಯಲ್ಲಿ ಹೋಗ್ತಿದ್ದಾನೆ ಅನ್ನೋ ಮಾಹಿತಿ ಲಿಂಗಂಗೆ ಸಿಗತ್ತೆ. ತಕ್ಷಣ ತನ್ನ ಆಳುಗಳ ಜೊತೆ ಆ ದಾರಿಯಲ್ಲಿ ಹೋಗಿ ಕಾಯ್ತಾ ನಿಂತ್ಕೊಳ್ತಾನೆ. ಆದರೆ ಅಲ್ಲಿಗೆ ಚಲ್ಲಾದುರೈ ಕೂಡ ಬರ್ತಾನೆ. ನಾನು ಸಾಮಿಯಪ್ಪನನ್ನು ಹುಡುಕ್ತಾ ಇದ್ದೀನಿ ಅಂತ ಚಲ್ಲಾದುರೈ ಹೇಳ್ತಾನೆ. ಹೀಗಾಗಿ ಇಬ್ಬರೂ ಸೇರಿಕೊಂಡು ಸಾಮಿಯಪ್ಪನನ್ನು ಹುಡುಕುವ ಕೆಲಸ ಶುರು ಮಾಡ್ತಾರೆ. ಲಿಂಗಂನ ಈ ರಂಪಾಟ ನೋಡಿ ಸುಸ್ತಾದ ಇನ್ಸ್ಪೆಕ್ಟರ್ ಒಂದು ದಿನ ಅವನನ್ನ ಭೇಟಿಯಾಗೋಕೆ ಬರ್ತಾನೆ. ಚೀಫ್ ಮರ್ಡರ್ ಆದ ಮೇಲೆ ಇಲ್ಲಿಯವರೆಗೆ ಲಿಂಗಂ ಬರೋಬ್ಬರಿ 6 ಜನರನ್ನ ಸಾಯಿಸಿದ್ದ. ಇದರಿಂದ ಪೊಲೀಸರ ಮೇಲೆ ಮೇಲಾಧಿಕಾರಿಗಳ ಒತ್ತಡವು ಹೆಚ್ಚಾಗಿತ್ತು. ಹಾಗಾಗಿ ಇನ್ಸ್ಪೆಕ್ಟರ್ ಲಿಂಗಂನ ಬಳಿ ಬಂದು, ಇನ್ನಾದರೂ ಸುಧಾರಿಸಿಕೊ, ಇಲ್ಲಾಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ವಾರ್ನಿಂಗ್ ಕೊಟ್ಟು ಹೋಗ್ತಾನೆ. ಇದೇ ಟೈಮ್ಗೆ ಒಂದು ಕಪಲ್ ಬಂದು ಲಿಂಗಂ ಹತ್ರ ಹೆಲ್ಪ್ ಕೇಳ್ತಾರೆ. ಆ ಹುಡುಗ ಒಂದು ಕಾಲದಲ್ಲಿ ಲಿಂಗಂ ಜೊತೆ ಕಬಡ್ಡಿ ಆಡಿದ್ದ. ಅದೇ ಸಲುಗೆಯಲ್ಲಿ ಅವನು ಒಂದು ರಿಕ್ವೆಸ್ಟ್ ಮಾಡ್ತಾನೆ. ನಾನು ಪ್ರೀತಿಸಿ ಮದುವೆಯಾದ ಹುಡುಗಿ ಬೇರೆ ಜಾತಿಯವಳು, ಹಾಗಾಗಿ ಇಬ್ಬರ ಮನೆಯಲ್ಲೂ ಮದುವೆಗೆ ಒಪ್ತಾ ಇಲ್ಲ. ನಮಗೆ ಇರೋಕೆ ಒಂದು ಸೇಫ್ ಜಾಗ ಬೇಕು ಅಂತಾನೆ. ಲಿಂಗಂ ಸೆಂಥಿಲ್ಗೆ ಕೀ ಕೊಟ್ಟು ಇವರನ್ನ ಚೀಫ್ ಬಂಗಲೆಗೆ ಬಿಟ್ಟು ಬಾ, ಸದ್ಯಕ್ಕೆ ಕೆಲವು ದಿನ ಇವರು ಅಲ್ಲೇ ಇರ್ತಾರೆ ಅಂತಾನೆ. ಆದ್ರೆ ಸ್ವಲ್ಪ ಹೊತ್ತಾದ ಮೇಲೆ ಸೆಂಥಿಲ್ ಕಾಲ್ ಮಾಡಿ, ಹುಡುಗಿ ಮನೆಯವರು ಇವರನ್ನ ಟ್ರೇಸ್ ಮಾಡಿದ್ದಾರೆ, ಲಿಂಗಂನ ಕಾರಿಗೆ ಆಕ್ಸಿಡೆಂಟ್ ಮಾಡಿಸಿ ಹುಡುಗನನ್ನ ಸಾಯಿಸಿದ್ದಾರೆ ಅಂತ ಹೇಳ್ತಾನೆ. ಲಿಂಗಂ ತಕ್ಷಣ ಆ ಜಾಗಕ್ಕೆ ಹೋಗೋಕೆ ಹೊರಡ್ತಾನೆ. ಆದ್ರೆ ಪರಿಸ್ಥಿತಿ ನೋಡಿ ಅವನ ಆಳುಗಳು ಅವರನ್ನ ತಡೀತಾರೆ. ಈಗ ಯಾವುದೇ ಸೇಫ್ಟಿ ಇಲ್ಲದೆ ಹೋದ್ರೆ ಯಾವ ಟೈಮ್ಗೆ ಬೇಕಾದ್ರೂ ಅಟ್ಯಾಕ್ ಆಗಬಹುದಿತ್ತು. ಇದರ ಜೊತೆಗೆ ಪೊಲೀಸರ ಕಾಟ ಕೂಡ ಇತ್ತು. ಹಾಗಾಗಿ ಕೆಲವು ದಿನ ಸಮುದ್ರದಲ್ಲಿ ಅಡಗಿಕೊಂಡಿರೋಕೆ ಅವರು ಲಿಂಗಂಗೆ ಐಡಿಯಾ ಕೊಡ್ತಾರೆ. ಇದಕ್ಕೆ ಲಿಂಗಂ ಒಪ್ಪಿಕೊಳ್ತಾನೆ. ಅದೇ ದಿನ ಸಮುದ್ರಕ್ಕೆ ಹೊರಟು ಹೋಗ್ತಾನೆ. ಸುಮಾರು 2 ವಾರದ ನಂತರ ವಾತಾವರಣ ಸ್ವಲ್ಪ ತಣ್ಣಗಾದ ಮೇಲೆ ಅವನು ವಾಪಸ್ ಬರ್ತಾನೆ. ಲಿಂಗಂನ ಕಾರನ್ನ ಪೊಲೀಸರು ಸೀಜ್ ಮಾಡಿದ್ರು. ಚಲ್ಲಾದುರೈ ತುಂಬಾನೇ ರಿಕ್ವೆಸ್ಟ್ ಮಾಡಿ ಆ ಕಾರನ್ನ ಬಿಡಿಸಿಕೊಂಡು ತನ್ನ ಹತ್ರ ಇಟ್ಕೊಂಡಿದ್ದ. ಲಿಂಗಂ ವಾಪಸ್ ಬಂದು ಕಾರು ಕೇಳಿದಾಗ ಚಲ್ಲಾದುರೈ ಕಾರು ಕೊಡಲ್ಲ. ಈ ಕಾರನ್ನ ಆಚೆ ತೆಗೆಯಲ್ಲ ಅನ್ನೋ ಕಂಡೀಷನ್ ಮೇಲೆ ಪೊಲೀಸ್ ಕಾರು ಕೊಟ್ಟಿರೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಲಿಂಗಂ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ಲು. ಹಾಗಾಗಿ ಲಿಂಗಂ ಅವಳನ್ನ ಕಾರಲ್ಲಿ ಸುತ್ತಾಡಿಸೋಕೆ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದ. ಆದ್ರೆ ಚಲ್ಲಾದುರೈ ಡೈರೆಕ್ಟ್ ಆಗಿ ಹೇಳ್ತಾನೆ, ಲಿಂಗಂ ಕಾರು ತಗೊಂಡು ಆಚೆ ಹೋದ್ರೆ ಪೊಲೀಸ್ ಅವನನ್ನ ಅರೆಸ್ಟ್ ಮಾಡ್ತಾರೆ ಅಂತ. ಇದರಿಂದ ಲಿಂಗಂ ಬೇಜಾರಾಗಿ ಅಲ್ಲಿಂದ ಹೊರಡ್ತಾನೆ. ಆಗಲೇ ಅವನಿಗೆ ಇನ್ನೊಂದು ಕೆಟ್ಟ ನ್ಯೂಸ್ ಸಿಗತ್ತೆ. ಅವನು ಇಲ್ಲದ ಟೈಮ್ನಲ್ಲಿ ತಿರುಲಿಂಗಂನ ಹೆಸರನ್ನ ಯೂಸ್ ಮಾಡಿಕೊಂಡು ಎಲ್ಲಾ ತರಹದ ಕ್ರೈಮ್ ಮಾಡ್ತಾ ಇದ್ದ. ಕೆಲವು ದಿನಗಳ ಹಿಂದೆ ಅವನು ಒಬ್ಬ ಹುಡುಗನಿಗೆ ಸಿಕ್ಕಾಪಟ್ಟೆ ಹೊಡೆದಿದ್ದ. ಆ ಹುಡುಗ ಈಗ ಹಾಸ್ಪಿಟಲ್ನಲ್ಲಿದ್ದ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೂ ಆ ಕೇಸ್ನಲ್ಲಿ ಲಿಂಗಂ ಕೂಡ ಸಿಕ್ಕಿ ಹಾಕಿಕೊಳ್ತಾ ಇದ್ದ. ಇದೆಲ್ಲ ಕೇಳಿ ಲಿಂಗಂಗೆ ಸಖತ್ ಕೋಪ ಬಂದು ಸೀದಾ ತಿರುವಿನ ಆಫೀಸ್ಗೆ ಹೋಗ್ತಾನೆ. ಲಿಂಗಂ ಈ ಬಗ್ಗೆ ಕೇಳಿದಾಗ ತಿರು ಒಪ್ಪಿಕೊಳ್ಳಲ್ಲ. ದಂಧೆ ಮಾಡೋ ತಾಕತ್ತು ನನಗೆ ಇದೆ, ಲಿಂಗಂ ಹೆಸರೇಳಿ ತಿನ್ನೋ ಅವಶ್ಯಕತೆ ನನಗಿಲ್ಲ ಅಂತಾನೆ. ಆದ್ರೆ ತಿರುವಿನ ಮೇಲಿದ್ದ ಆರೋಪ ನಿಜ ಕೂಡ ಆಗಿತ್ತು. ಇದರಿಂದ ಇಬ್ಬರ ಮಧ್ಯೆ ದೊಡ್ಡ ಜಗಳ ಶುರುವಾಗತ್ತೆ. ಎಷ್ಟೋ ವರ್ಷಗಳ ಆಪ್ತ ದೋಸ್ತಿ ಕೆಲವೇ ನಿಮಿಷಗಳಲ್ಲಿ ಕೊನೆಯಾಗತ್ತೆ. ಇಬ್ಬರು ಒಬ್ಬರಿಗೊಬ್ಬರು ವಾರ್ನಿಂಗ್ ಕೊಟ್ಟು ಅವರವರ ದಾರಿಗೆ ಹೊರಟು ಹೋಗ್ತಾರೆ.
ಅತ್ತ ಸಾಮಿಯಪ್ಪನ್ ಇಷ್ಟು ದಿನ ಜೈಲಿನಲ್ಲೇ ಅರಗಿಕೊಂಡು ಕೂತಿದ್ದ. ವಾತಾವರಣ ಸ್ವಲ್ಪ ನಾರ್ಮಲ್ ಆದಾಗ ಜೈಲಿನಿಂದ ಆಚೆ ಬರ್ತಾನೆ. ಆಚೆ ಬರ್ತಿದ್ದಂಗೆನೆ ದೊಡ್ಡ ರಂಪಾಟ ಶುರು ಮಾಡ್ತಾನೆ. ತನ್ನ ಗ್ಯಾಂಗ್ ಕರ್ಕೊಂಡು ಬಂದು ಲಿಂಗಂನ ಆಳುಗಳಿಗೆ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಲಿಂಗಂನ ದಂಧೆಗಳನ್ನ ಕಬ್ಜಾ ಮಾಡೋಕೆ ಶುರು ಮಾಡ್ತಾನೆ. ಕೊನೆಗೆ ಅವನು ಲಿಂಗಂನ ಮಾರ್ಕೆಟ್ ದಂಧೆಯನ್ನು ಕೂಡ ವಶಪಡಿಸಿಕೊಳ್ತಾನೆ. ಈ ನ್ಯೂಸ್ ಸಿಕ್ಕ ತಕ್ಷಣ ಲಿಂಗಂ ಸಾಮಿಯಪ್ಪನ್ನ ಭೇಟಿಯಾಗೋಕೆ ಬರ್ತಾನೆ. ಲಿಂಗಂ ಸಾಮಿಯಪ್ಪನ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಿದ್ದ. ಆದ್ರೆ ಸಾಮಿಯಪ್ಪನ್ ಅವನನ್ನ ಸಿಕ್ಕಾಪಟ್ಟೆ ಅವಮಾನ ಮಾಡ್ತಾನೆ. ಆಮೇಲೆ ತನ್ನ ಆಡುಗಳಿಗೆ ಲಿಂಗಂನನ್ನ ಹೊಡೆದು ಹಾಕೋಕೆ ಆರ್ಡರ್ ಮಾಡ್ತಾನೆ. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ. ಅಲ್ಲಿದ್ದ ಬಹುತೇಕ ಎಲ್ಲರನ್ನೂ ಲಿಂಗಂ ಮೊದಲೇ ಕೊಂಡುಕೊಂಡಿದ್ದ. ಹಾಗಾಗಿ ಸಾಮಿಯಪ್ಪನ್ ಬೆರಳೆಣಿಕೆಯಷ್ಟು ಜನರನ್ನ ಇಟ್ಕೊಂಡು ಏನೂ ಮಾಡೋಕಾಗಿಲ್ಲ. ಲಿಂಗಂ ಒಂದು ತೂಕದ ಬಟ್ಟಿನಿಂದ ಸಾಮಿಯಪ್ಪನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಮೇಲೆ ಹೊಡೆದು ಕ್ರೂರವಾಗಿ ಮರ್ಡರ್ ಮಾಡ್ತಾನೆ. ಇದರ ಜೊತೆಗೇನೆ ಲಿಂಗಂ ಈ ಇಡೀ ಸಿಟಿಯ ಮೇಲೆ ತನ್ನ ಏಕೈಕ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆ. ಲಿಂಗಂ ಶಾಮಿಯಪ್ಪನ್ ಶ್ರಾದ್ದಕ್ಕೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರ್ತಾನೆ. ಜೊತೆಗೆ ಅವನ ಹೆಂಡತಿಗೆ, ನಿನಗೆ 2 ವೈನ್ ಶಾಪ್ ಕೊಡ್ತೀನಿ, ಅದರ ಜೊತೆಗೆ 1-2 ಕಡೆ ಕಲೆಕ್ಷನ್ ಮಾಡೋ ಕಾಂಟ್ರಾಕ್ಟ್ ಕೂಡ ಕೊಡ್ತೀನಿ, ಅದರಲ್ಲೇ ನಿಮ್ಮ ಲೈಫ್ ಸೆಟಲ್ ಆಗತ್ತೆ, ಹಾಗಾಗಿ ಮುಂದೆ ಯಾವುದೇ ಗಲಾಟೆ ಮಾಡಬೇಡಿ ಅಂತ ಹೇಳಿ ಬರ್ತಾನೆ. ಆದ್ರೆ ಸಾಮಿಯಪ್ಪನ ಹೆಂಡತಿ ಮನಸ್ಸಲ್ಲಿ ಸೇಡು ಇಟ್ಕೊಂಡಿದ್ದು, ಲಿಂಗಂನ ಪತನಕ್ಕೆ ಸರಿಯಾದ ಟೈಮ್ ಬರೋವರೆಗೂ ಕಾಯಿರಿ ಅಂತ ತನ್ನ ಆಳುಗಳಿಗೆ ಅವಳು ಹೇಳ್ತಾರೆ. ಈಗ ಲಿಂಗಂ ಸಿಟಿಯ ಟಾಪ್ ಮಾಫಿಯಾ ಡೌನ್ ಆಗಿಬಿಟ್ಟಿದ್ದ. ಹಾಗಾಗಿ ಅವನ ಶತ್ರುಗಳು ಕೂಡ ತುಂಬಾ ಜಾಸ್ತಿ ಆಗಿದ್ರು. ಇವರಲ್ಲಿ ಸಾರಥಿ ಅನ್ನೋನು ಕೂಡ ಒಬ್ಬ. ಇವನು ಸಣ್ಣ ಪುಟ್ಟ ಕಳ್ಳತನದಿಂದ ತನ್ನ ಕರಿಯರ್ ಶುರು ಮಾಡಿದ್ದ. ಆಮೇಲೆ ದರೋಡೆ ಮಾಡೋ ಲೆವೆಲ್ಗೆ ಅಪ್ಗ್ರೇಡ್ ಆಗಿದ್ದ. ಅದಾದ್ಮೇಲೆ ಅವನು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮರ್ಡರ್ ಮಾಡಿದ್ದ. ಹೀಗೆ ಅಪ್ಗ್ರೇಡ್ ಆಗ್ತಾ ಆಗ್ತಾ ಅವನು ಕೂಡ ಟಾಪ್ಗೆ ಹೋಗಬೇಕು ಅಂತ ಆಸೆ ಪಡ್ತಿದ್ದ. ಇನ್ನೊಂದು ಕಡೆ MLA ಲಿಂಗಂನನ್ನ ಕರೆಸ್ಕೊಳ್ತಾನೆ. ಯಾಕಂದ್ರೆ ಈಗ ಚಲ್ಲಾಪಾಂಡಿಯನ್ ಮತ್ತೆ ಸಾಮಿಯಪ್ಪನ್ ಇಬ್ಬರೂ ಸತ್ತೋಗಿದ್ರು. ಹಾಗಾಗಿ MLA ಈಗ ಲಿಂಗಂನನ್ನ ಫ್ರಂಟ್ ಲೈನ್ ನಲ್ಲಿ ಇಟ್ಕೊಂಡು ಆಟ ಆಡಬೇಕು ಅನ್ಕೊಂಡಿದ್ದ. ಎಲ್ಲರೂ ಲಿಂಗಂ ಜೊತೆ ಕೆಲಸ ಮಾಡಬೇಕು ಅಂತ MLA ಹೇಳ್ತಾನೆ. ಆಮೇಲೆ ಅವನು DSPಗೆ ಲಿಂಗಂನನ್ನು ಪರಿಚಯ ಮಾಡಿಸ್ತಾನೆ. ಒಂದು ಕೇಸ್ ವಿಷಯದಲ್ಲಿ DSP ಲಿಂಗಂ ಹತ್ರ ಹೆಲ್ಪ್ ಕೇಳ್ತಾನೆ. ಇದನ್ನ ಕೇಳುತ್ತಿದ್ದಂಗೆ ಲಿಂಗಂಗೆ ಶಾಕ್ ಆಗುತ್ತೆ. ಅವರು ಪೊಲೀಸ್, ನಾನ್ ರೌಡಿ, ನಾನೀಗ ಪೊಲೀಸರಿಗೆ ಹೆಲ್ಪ್ ಮಾಡ್ಲಿ ಅಂತ ಅನ್ಕೊಳ್ತಾನೆ. DSP ನಗುತ್ತಾ, ಲಿಂಗಂ ಮನಸ್ ಮಾಡಿದ್ರೆ ಪೊಲೀಸರಿಗೆ ಹೆಲ್ಪ್ ಮಾಡೋ ಎಷ್ಟೋ ಕೆಲಸಗಳಿವೆ ಅಂತಾನೆ. ಸದ್ಯಕ್ಕೆ DSP ಒಂದು ಕೇಸ್ಗೆ ಸಂಬಂಧಿಸಿದಂತೆ ಒಬ್ಬ ಕ್ರಿಮಿನಲ್ನ ಹುಡುಕಿಕೊಡುವಂತ ಲಿಂಗಂಗೆ ಹೇಳ್ತಾನೆ. ಲಿಂಗಂ ಕೂಡ ಪೊಲೀಸರಿಗೆ ಕೋಆಪರೇಟ್ ಮಾಡೋಕೆ ಒಪ್ಕೊಳ್ತಾನೆ. ಲಿಂಗಂ ಕೆಲವೇ ದಿನಗಳಲ್ಲಿ ಆ ಕ್ರಿಮಿನಲ್ನ ಹುಡುಕಿ DSPಗೆ ಒಪ್ಪಿಸ್ತಾನೆ. ಆದ್ರೆ DSP ಆ ಕ್ರಿಮಿನಲ್ನ ಎನ್ಕೌಂಟರ್ನಲ್ಲಿ ಸಾಯಿಸ್ಬಿಡ್ತಾನೆ. ಲಿಂಗಂ ಮತ್ತೆ ತಿರುವಿನ ಮಧ್ಯೆ ಸುಖಾಸುಮ್ಮನೆ ಒಂದು ಗಲಾಟೆ ಆಗೋಗಿತ್ತು. ಅದು ಅವರ ಫ್ರೆಂಡ್ಶಿಪ್ನಲ್ಲಿ ಬಿರುಕು ತಂದಿತ್ತು. ಲಿಂಗಂ ತಿರುವಿನ ಹತ್ರ ಹೋಗಿ, ನಾವಿಬ್ಬರೂ ಸೇರಿ ಈ ಸಿಟಿ ಮೇಲೆ ರೂಲ್ ಮಾಡೋಣ ಅಂತ ಆಫರ್ ಕೊಡ್ತಾನೆ. ಆದ್ರೆ ತಿರು ಅವನ ಆಫರ್ ರಿಜೆಕ್ಟ್ ಮಾಡ್ತಾನೆ ಮತ್ತು ಅವನನ್ನು ಸಿಕ್ಕಾಪಟ್ಟೆ ಇನ್ಸಲ್ಟ್ ಮಾಡ್ತಾನೆ. ಹಾಗಾಗಿ ಲಿಂಗಂ ವಿಷಯ ಜಾಸ್ತಿ ಮಾಡದೆ ವಾಪಸ್ ಬರ್ತಾನೆ. ಚೀಫ್ ಸತ್ತೋದ ಮೇಲೆ ಸೆಂಥಿಲ್ ನಾಪತ್ತೆಯಾಗಿದ್ದ. ಇದರಿಂದ ಲಿಂಗಂಗೆ ಡೌಟ್ ಬಂತು. ಅವನು ಸೆಂಥಿಲ್ನನ್ನ ಹುಡುಕಿ ತಂದು ಟಾರ್ಚರ್ ಮಾಡ್ತಾನೆ. ಇಷ್ಟು ದಿನ ಚೀಫ್ ಜೊತೆ ಇದ್ದುಕೊಂಡು ದ್ರೋಹ ಮಾಡ್ತಿದ್ದದ್ದು ಸೆಂಥಿಲ್ ಅಂತ ಲಿಂಗಂಗೆ ಗೊತ್ತಾಗುತ್ತೆ. ಎಣ್ಣೆಯಲ್ಲಿ ವಿಷ ಬೆರೆಸಿದ್ದು ಅವನೇ, ಚೀಫ್ ಕಾರ್ನ ಬ್ಲಾಸ್ಟ್ ಮಾಡಿಸಿದ್ದು ಇದೇ ಸೆಂಥಿಲ್. ಆದ್ರೆ ಸೆಂಥಿಲ್ ಸಾಮಿಯಪ್ಪನ್ಗೆ ಕೆಲಸ ಮಾಡ್ತಿದ್ದ ಅನ್ನೋದು ಲಿಂಗಂನ ಲೆಕ್ಕಾಚಾರವಾಗಿತ್ತು. ಲಿಂಗಂನ ಡೌಟ್ ತಪ್ಪು ಅಂತ ಪ್ರೂವ್ ಮಾಡ್ತಾ ಸೆಂಥಿಲ್ ಹೇಳ್ತಾನೆ, ಚಲ್ಲಾಪಾಂಡಿಯನ್ ಮತ್ತೆ ಸಾಮಿಯಪ್ಪನ್ ಹಿಂದೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ನಾನು ಅವನಿಗಾಗಿ ಕೆಲಸ ಮಾಡ್ತಿದ್ದೆ ಅಂತ. ಸೆಂಥಿಲ್ ಬಾಯಿಂದ ಆ ಹೆಸರು ಕೇಳುತ್ತಿದ್ದಂಗೆ ಲಿಂಗಂ ಶಾಕ್ ಆಗೋಗ್ತಾನೆ. ಆ ಹೆಸರು ಲಿಂಗಂ ಕನಸಿನಲ್ಲೂ ಊಹಿಸಿರಲಿಲ್ಲ. ಮಾರನೇ ದಿನ ಮಲಾರ್ಗೆ ಸೀಮಂತ ಇರುತ್ತೆ. ಅಲ್ಲಿಗೆ ತಿರು ಕೂಡ ಬಂದಿದ್ದ. ಆದ್ರೆ ತಿರು ಮತ್ತೆ ಲಿಂಗಂ ಒಬ್ಬರಿಗೊಬ್ಬರು ಮಾತಾಡ್ತಿರಲಿಲ್ಲ. ಇದರ ಜೊತೆಗೆ ಛಲ್ಲಾದುರೈ ಕೂಡ ಬಂದಿದ್ದ. ಛಲ್ಲಾದುರೈ ಹೋಗೋ ಮುಂಚೆ ಲಿಂಗಂಗೆ ಹೇಳ್ತಾನೆ, ಚಲ್ಲಾಪಾಂಡಿಯನ್ ಮತ್ತೆ ಸಾಮಿಯಪ್ಪನ್ ಮರ್ಡರ್ ಮಾಡಿಸಿದ್ದು MLA. ತಮ್ಮ ಕೆಲಸ ಮುಗಿದ ಮೇಲೆ ಹೀಗೆ ಎಲ್ಲರನ್ನ ದಾರಿಯಿಂದ ಸರಿಸೋದು ರಾಜಕಾರಣಿಗಳ ಅಭ್ಯಾಸ ಅಂತ ಹೇಳಿ, ಹಾಗಾಗಿ MLAರಿಂದ ದೂರ ಇರುವಂತ ಅವನು ಲಿಂಗಂಗೆ ಅಡ್ವೈಸ್ ಮಾಡ್ತಾನೆ. ಹೀಗೆ ಹೇಳಿ ಅವನು ಕಾರಲ್ಲಿ ಕೂತ್ಕೊಳ್ತಾನೆ. ಆಗಲೇ ಲಿಂಗಂ ಅವನನ್ನ ತಡೆದು ಕಾರಿನ ಕಿಟಕಿಯಿಂದ ಒಂದು ಬ್ಯಾಗ್ ತುಂಬಾ ದುಡ್ಡು ಕೊಡ್ತಾನೆ. ಇಷ್ಟು ದಿನ ನೀವು ನನಗಾಗಿ ಏನೆಲ್ಲ ಮಾಡಿದ್ರೋ ಅದಕ್ಕೆ ಪ್ರತಿಯಾಗಿ ನಿಮ್ಮ ಸಾಲ ತೀರ್ಸಿದ್ದೀನಿ ಅಂತಾನೆ. ಆಮೇಲೆ ಲಿಂಗಂ ಹೇಳ್ತಾನೆ, ಇಷ್ಟು ದಿನ ನಡೀತಾ ಇದ್ದ ಈ ಆಟಗಳೆಲ್ಲ
ಚಲ್ಲಾದುರೈನೇ ಮಾಡ್ತಾ ಇದ್ದ ಅಂತ ಅವನಿಗೆ ಗೊತ್ತಾಗೋಗಿತ್ತು. ಅವನೇ ಸೆಂಥಿಲ್ ನನ್ನ ಚೀಫ್ಗೆ ಅಸಿಸ್ಟೆಂಟ್ ಮಾಡಿ ಇಟ್ಟಿದ್ದ. ಅವನೇ ಸೆಂಥಿಲ್ ಕೈಯಲ್ಲಿ ಎಣ್ಣೆಗೆ ವಿಷ ಹಾಕಿಸಿದ್ದ. ಆಮೇಲೆ ಬುದ್ಧಿವಂತಿಕೆಯಿಂದ ಚೀಫ್ ನನ್ನ ಜೈಲಿಗೆ ಕರೆಸಿದ್ದ. ಅವನು ಸಾಮಿಯಪ್ಪನ್ ಜೊತೆ ಸೇರಿ ಚೀಫ್ ದಂಧೆಯನ್ನು ನಾಶ ಮಾಡೋಕೆ ಪ್ಲಾನ್ ಮಾಡಿದ್ನಲ್ಲ. ಅಂದ್ರೆ ಪ್ರತಿ ಬಾರಿಯೂ ಸಾಮಿಯಪ್ಪನ್ ಫೋನ್ನಲ್ಲಿ ಮಾತಾಡ್ತಿದ್ದದ್ದು ಇದೇ ಚಲ್ಲಾದುರೈ ಜೊತೆ. ಕೊನೆಗೆ ತನ್ನನೆಯ ತಲೆಯಿಂದ ಪ್ಲಾನ್ ಮಾಡಿ ಚೀಫ್ ಮರ್ಡರ್ ಮಾಡಿಸಿದ್ದು ಅವನಿ. ಆ ಮರ್ಡರ್ ಆದ್ಮೇಲೆ ಸಾಮಿಯಪ್ಪನನ್ನ ಕಾರಿನ ಡಿಕ್ಕಿಯಲ್ಲಿ ಹಾಕಿ ಸೇಫ್ ಎಕ್ಸಿಟ್ ಕೊಟ್ಟು ಜೈಲಿಗೆ ಕಳಿಸಿದ್ದು ಇದೇ ಚಲ್ಲಾದುರೈ. ಇದೆಲ್ಲ ಮಾಡಿದ್ದು ಯಾಕಂದ್ರೆ ಸಾಮಿಯಪ್ಪನ್ ಲಿಂಗಂನ ಕೋಪದಿಂದ ಪಾರಾಗ್ಲಿ ಅಂತ. ಇದನ್ನೆಲ್ಲ ನೋಡಿ ಲಿಂಗಂಗೆ ಎಲ್ಲ ಗೊತ್ತಾಗಿದೆ ಅಂತ ಅರ್ಥ ಆಗಿ ಚಲ್ಲಾದುರೈಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಲಿಂಗಂ ಸೆಂಥಿಲ್ನ ಕತ್ತರಿಸಿದ ತಲೆಯನ್ನ ಒಂದು ಬ್ಯಾಗ್ನಲ್ಲಿ ಹಾಕಿ ಚಲ್ಲಾದುರೈಗೆ ಗಿಫ್ಟ್ ಕೊಡ್ತಾನೆ. ಜೊತೆಗೆ ಒಂದು ಫೈನಲ್ ವಾರ್ನಿಂಗ್ ಕೂಡ ಕೊಡ್ತಾನೆ, ಮುಂದೆಂದು ನನ್ನ ದಾರಿಗೆ ಅಡ್ಡ ಬರೋ ಸಾಹಸ ಮಾಡಬೇಡ ಅಂತ. ಈ ಘಟನೆಯ ನಂತರ ಚಲ್ಲಾದುರೈ ಸೀಡಿನ ಬೆಂಕಿಯಲ್ಲಿ ಕುದಿಯೋಕೆ ಶುರು ಮಾಡ್ತಾನೆ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯೋಕೆ ಅವನು ಪ್ಲಾನ್ ಮಾಡ್ತಾನೆ. ಫಸ್ಟ್ ಅವನು ಬುದ್ಧಿವಂತಿಕೆಯಿಂದ ತನ್ನ ಸ್ವಂತ ತಮ್ಮ ತಿರುವಿನ ವೈನ್ ಶಾಪ್ ಮೇಲೆ ಪೊಲೀಸರಿಂದ ರೇಡ್ ಮಾಡಿಸ್ತಾನೆ. ಆಮೇಲೆ ತಿರುಗೆ ಪ್ರಚೋದನೆ ಮಾಡುತ್ತಾ, ನಿನ್ನ ದಂಧೆ ಹಾಳು ಮಾಡೋಕೆ ಲಿಂಗಂ ಈ ರೇಡ್ ಮಾಡಿಸಿದ್ದಾನೆ. ಈಗ ಪೊಲೀಸ್ ಪವರ್ ಎಲ್ಲವೂ ಲಿಂಗಂ ಕೈಯಲ್ಲಿದೆ. ಹಾಗಾಗಿ ಅವನು ಏನ್ ಬೇಕಾದ್ರೂ ಮಾಡಬಹುದು. ಅವನ ಮುಂದೆ ನಮಗೆ ಯಾವ ಬೆಲೆಯೂ ಇಲ್ಲ ಅಂತ ಹೇಳ್ತಾನೆ. ಇದೆಲ್ಲ ಕೇಳಿ ತಿರು ಬೆಂಕಿಯಂತೆ ರೊಚ್ಚಿಗೆದ್ದು ಹೊರಡ್ತಾನೆ. ಚಲ್ಲಾದುರೈಗೆ ಬೇಕಾಗಿದ್ದದ್ದು ಇದೆ. ತಿರು ತನ್ನ ವೈನ್ ಶಾಪ್ ಕ್ಲೋಸ್ ಮಾಡಿಸಿದ್ದಕ್ಕೆ ಸೀಡ್ ತೀರಿಸ್ಕೊಳ್ಳೋಕೆ ತನ್ನ ಹುಡುಗರನ್ನ ಕರ್ಕೊಂಡು ಸೀದಾ ಸ್ಟೇಷನ್ಗೆ ಹೋಗ್ತಾನೆ. ಅಲ್ಲಿ ಎಲ್ಲಾ ಪೊಲೀಸ್ ಸ್ಟಾಫ್ನ ಸಾಯಿಸಿ ಇಡೀ ಸ್ಟೇಷನ್ನ ಸೀಲ್ ಮಾಡ್ತಾನೆ. ಆಗ ಚಲ್ಲಾದುರೈ ಇನ್ನೊಂದು ಆಟ ಆಡ್ತಾನೆ. ಅವನು ಬಾಂಬ್ ಹಾಕಿ ಭಾಸ್ಕರನನ್ನ ಸಾಯಿಸ್ತಾನೆ. ಉದ್ದೇಶ ಲಿಂಗಂನನ್ನ ಇನ್ನೂ ಜಾಸ್ತಿ ಪ್ರಚೋದಿಸೋದು. ಭಾಸ್ಕರ್ ಸಾವಿನಿಂದ ಲಿಂಗಂ ಫುಲ್ ಕುಗ್ಗಿ ಹೋಗ್ತಾನೆ. ಡೆಡ್ ಬಾಡಿ ಹೂಳೋ ಟೈಮ್ನಲ್ಲಿ ಲಿಂಗಂನ ಮುಖಭಾವ ನೋಡಿ ಚಲ್ಲಾದುರೈ ಮತ್ತು ತಿರುವಿನ ತಾಯಿಗೆ ಅರ್ಥ ಆಗೋಗುತ್ತೆ, ಲಿಂಗಂ ಏನೋ ದೊಡ್ಡದೇ ಮಾಡ್ತಾನೆ ಅಂತ. ಹಾಗಾಗಿ ತನ್ನ ಮಕ್ಕಳಿಗೆ ಏನೂ ಮಾಡಬೇಡ ಅಂತ ಆಕೆ ಲಿಂಗಂ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾಳೆ. ಲಿಂಗಂ ಅವಳನ್ನ ತಾಯಿ ತರಾನೇ ನೋಡ್ತಾ ಇದ್ದ. ಹಾಗಾಗಿ ಆ ತಾಯಿಯ ಮಾತಿಗೆ ಬೆಲೆ ಕೊಟ್ಟು 30 ದಿನಗಳ ಟೈಮ್ ಕೊಡ್ತಾನೆ. ಈ 30 ದಿನಗಳಲ್ಲಿ ಅವರು ದಂಧೆಯೆಲ್ಲ ಕ್ಲೋಸ್ ಮಾಡಿ ಈ ಊರು ಬಿಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ಲಿಂಗಂ ಅವರನ್ನ ಬದುಕೋಕೆ ಬಿಡಲ್ಲ ಅಂತ. ಲಿಂಗಂ ಈ 30 ದಿನ ಟೈಮ್ ಕೊಟ್ಟಿದ್ದು ಅವರಿಗೆ ಪ್ಲಸ್ ಆಯ್ತು. ಯಾಕಂದ್ರೆ ಅವರು ಕೂಡ ಲಿಂಗಂ ವಿರುದ್ಧ ಫೈಟ್ ಮಾಡೋಕೆ ರೆಡಿ ಆಗುತ್ತಿದ್ರು. ಮುಖ್ಯವಾಗಿ ಚಲ್ಲಾದುರೈ ಯಾವ ಯಾವ ಕ್ರಿಮಿನಲ್ಗಳಿಗೆ ಬೇಲ್ ಕೊಡಿಸಿ ಹೆಲ್ಪ್ ಮಾಡಿದ್ನು, ಈಗ ಅವರಿಂದಲೇ ವಾಪಸ್ ಹೆಲ್ಪ್ ಕೇಳ್ತಿದ್ದ. ಉದ್ದೇಶ ಲಿಂಗಂನನ್ನ ಎದುರಿಸೋದು. ಲಿಂಗಂ ಕೊಟ್ಟಿದ್ದ ಗಡುವು ಮುಗಿದು ಎಷ್ಟೋ ದಿನಗಳಾದರೂ ಚಲ್ಲಾದುರೈ ಆ ಊರು ಬಿಟ್ಟು ಹೋಗಿರಲಿಲ್ಲ. ಹಾಗಾಗಿ ಒಂದು ದಿನ ಲಿಂಗಂ ಅವನ ಮೇಲೆ ಅಟ್ಯಾಕ್ ಮಾಡಿ ಬಿಡ್ತಾನೆ. 2 ಕಡೆ ಫುಲ್ ಪ್ರಿಪರೇಷನ್ ಇತ್ತು. ಹಾಗಾಗಿ ಸಿಕ್ಕಾಪಟ್ಟಿ ರಕ್ತಪಾತ ಆಯ್ತು. ಸ್ವಲ್ಪ ಹೊತ್ತಾದ ಮೇಲೆ ತಿರು ಕೂಡ ಅಲ್ಲಿಗೆ ಬರ್ತಾನೆ. ಒಬ್ರಾದ ಮೇಲೆ ಒಬ್ರನ್ನ ಸಾಯಿಸೋಕೆ ಶುರು ಮಾಡ್ತಾನೆ. ಲಿಂಗಂ ಚಲ್ಲಾದುರೈಗೆ 1-2 ಏಟ್ ಕೊಟ್ಟು ಗಾಯಗೊಳಿಸ್ತಾನೆ. ಆಮೇಲೆ ಕುತ್ತಿಗೆಗೆ ಹೊಡೆಯೋಕೆ ಹೋದಾಗ ಕೊನೆ ಕ್ಷಣದಲ್ಲಿ ಸುಮ್ಮನಾಗ್ತಾನೆ. ಅವನು ಚಲ್ಲಾದುರೈಗೆ ವಾರ್ನಿಂಗ್ ಕೊಡ್ತಾನೆ, ನಾನು 30ನೇ ದಿನ ಮತ್ತೆ ಬರ್ತೀನಿ, ಅವತ್ತು ಯಾರಾದ್ರೂ ಇಲ್ಲಿ ಸಿಕ್ಕರೆ ನನ್ನ ಕತ್ತಿಯ ಏಟು ನೇರವಾಗಿ ಕುತ್ತಿಗೆಗೆ ಬೀಳುತ್ತೆ ಅಂತ. ಇದನ್ನ ಹೇಳಿ ಲಿಂಗಂ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಆ ಇಬ್ಬರು ಅಣ್ಣ ತಮ್ಮ ಸುಮ್ಮನೆ ಕೂರೋಡಲ್ಲ. ಅವರು ಮತ್ತೆ ರೆಡಿಯಾಗಿ ಮಾಡರ್ನ್ ವೆಪನ್ಸ್ ತಗೊಂಡು ಲಿಂಗಂ ಮನೆ ಮೇಲೆ ಅಟ್ಯಾಕ್ ಮಾಡ್ತಾರೆ. ಮನೆಯಲ್ಲಿ ಲಿಂಗಂ ಜೊತೆ ಅವನ ಹೆಂಡತಿ ಮತ್ತೆ ಹುಟ್ಟಿದ ಮಗು ಕೂಡ ಇತ್ತು. ಡೇಂಜರ್ ಅಂತ ಅರ್ಥ ಮಾಡಿಕೊಂಡು ಅವರು ಹಿಂಬಾಗಿಲಿನಿಂದ ಓಡಿ ಹೋಗ್ತಾರೆ. ತಿರು ಚಲ್ಲಾದುರೈ ಗ್ಯಾಂಗ್ ಜೊತೆ ಒಳನುಗ್ಗುತ್ತಾರೆ. ಅಲ್ಲಿ ಯಾರೂ ಇಲ್ಲ ಅಂತ ಗೊತ್ತಾದಾಗ ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಒಡೆದು ಚೂರು ಮಾಡ್ತಾರೆ. ಲಿಂಗಂ ಆಚೆ ನಿಂತ್ಕೊಂಡು ಎಲ್ಲವನ್ನೂ ನೋಡ್ತಾ ಇದ್ದ. ಸ್ವಲ್ಪ ಹೊತ್ತಾದ್ಮೇಲೆ ಲಿಂಗಂನ ಹುಡುಗರು ಬರ್ತಾರೆ. ಆದ್ರೆ ಅಷ್ಟರಲ್ಲೇ ತಿರು ಮತ್ತೆ ಗ್ಯಾಂಗ್ ಅಲ್ಲಿಂದ ಹೊರಟೋಗಿದ್ರು. ಲಿಂಗಂನ ಹುಡುಗರು ಕಾರ್ನ ಮೇಲೆ ಒಂದು ಬಾಂಬ್ ಹಾಕ್ತಾರೆ. ಆದ್ರೆ ಜಸ್ಟ್ ಮಿಸ್ ಆಗಿ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆದ್ರೆ ಈ ಇನ್ಸಿಡೆಂಟ್ ಆದ್ಮೇಲೆ ಆ ಇಬ್ಬರು ಅಣ್ಣ ತಮ್ಮನ ಮನಸ್ಸಲ್ಲಿ ಸ್ವಲ್ಪ ಭಯ ಶುರುವಾಗುತ್ತೆ. ಲಿಂಗಂ ಸೇಡು ತೀರಿಸಿಕೊಳ್ಳೋಕೆ ರಿಟರ್ನ್ ಅಟ್ಯಾಕ್ ಖಂಡಿತ ಮಾಡ್ತಾನೆ ಅಂತ ಅವರಿಗೆ ಗೊತ್ತಿತ್ತು. ಜೊತೆಗೆ ಅವರ ಫ್ಯಾಮಿಲಿಯವರು ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ರು. ಇದರಿಂದ ಅಟ್ಲೀಸ್ಟ್ ಲಿಂಗಂ ಕೈಯಿಂದಾದ್ರೂ ಬಚಾವಾಗಬಹುದು ಅಂತ ಅವರು ಅನ್ಕೊಂಡ್ರು. ಹಾಗಾಗಿ ಭಾಸ್ಕರ್ ಮರ್ಡರ್ ಕೇಸ್ ಒಪ್ಪಿಕೊಂಡು ಚಲ್ಲಾದುರೈ ಸರೆಂಡರ್ ಆಗ್ತಾನೆ. ಇನ್ನೊಂದು ಕೇಸ್ನಲ್ಲಿ ತಿರು ಸರೆಂಡರ್ ಆಗ್ತಾನೆ. ಇದಾದ್ಮೇಲೆ ಚಲ್ಲಾದುರೈನ ಕೋರ್ಟ್ ಟ್ರಯಲ್ ದಿನ ಬರುತ್ತೆ. ಕೋರ್ಟ್ ಆವರಣ ಮತ್ತು 1 ಕಿಲೋಮೀಟರ್ ಸುತ್ತಮುತ್ತ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಮಾಡಿದ್ರು. ಇದರ ಜೊತೆಗೆ ಚಲ್ಲಾದುರೈನ ಇನ್ನೊಬ್ಬ ತಮ್ಮ ಶೀಲಂ ಕೂಡ ತನ್ನ ಗ್ಯಾಂಗ್ ಜೊತೆ ಬ್ಯಾಕಪ್ ಕೊಡೋಕೆ ಕೋರ್ಟ್ಗೆ ಬರ್ತಾನೆ. ಆದ್ರೂ ಲಿಂಗಂ ಈ ಸೆಕ್ಯೂರಿಟಿ ಎಲ್ಲಾ ಬ್ರೇಕ್ ಮಾಡಿ ತನ್ನ ಹುಡುಗರ ಜೊತೆ ಅಟ್ಯಾಕ್ ಮಾಡ್ತಾನೆ.
ಎದುರಿಗೆ ಸಿಕ್ಕವರನ್ನೆಲ್ಲ ಕತ್ತರಿಸಿಕೊಂಡು ಹೋಗುತ್ತಾ ಇದ್ರು. ಶೀಲನಾಡುಗಳು ಹೀಗೋ ಮಾಡಿ ಕೋರ್ಟ್ ರೂಮ್ ಬಾಗಿಲನ್ನ ಲಾಕ್ ಮಾಡ್ತಾರೆ. ಆದ್ರೆ ಲಿಂಗಂನ ಹುಡುಗರು ಬಾಂಬ್ ಹಾಕಿ ಬಾಗಿಲನ್ನ ಒಡೆದು ಒಳಗೆ ನುಗ್ತಾರೆ. ಶೀಲನ್ ಒಬ್ಬನೇ ತುಂಬಾ ಹೊತ್ತು ಅವರನ್ನ ತಡೆದು ನಿಲ್ಲಿಸ್ತಾನೆ. ಆದ್ರೆ ಅಷ್ಟು ಜನರ ಮುಂದೆ ಅವನು ನಿಲ್ಲೋಕೆ ಆಗಲಿಲ್ಲ. ಕೆಲವರು ಅವನನ್ನ ಹಿಡಿದು ಕಟ್ಟಿ ಹಾಕ್ತಾರೆ. ಲಿಂಗಂ ಚಲ್ಲಾದುರೈ ಕರೆ ಹೋಗುತ್ತಿದ್ದಂಗೆ ಜಡ್ಜ್ ವಾರ್ನ್ ಮಾಡ್ತಾರೆ, ಇದು ಕೋರ್ಟ್ ಲಿಂಗಂ, ಏನೇನು ಮಾಡೋಕೆ ಹೋಗ್ಬೇಡ ಅಂತ. ಆದ್ರೆ ಲಿಂಗಂ ಜಡ್ಜ್ ಮಾತಿಗೆ ಕ್ಯಾರೆ ಅನ್ನದೆ ಒಂದೇ ಏಟಿಗೆ ಚಲ್ಲಾದುರೈನ ತಲೆಯನ್ನ ದೇಹದಿಂದ ಬೇರೆ ಮಾಡಿಬಿಡ್ತಾನೆ. ಆಮೇಲೆ ಲಿಂಗಂ ಆ ಚಲ್ಲಾದುರೈನ ಕತ್ತರಿಸಿದ ತಲೆಯನ್ನ ತಂದು ಭಾಸ್ಕರ್ನ ಸಮಾಧಿ ಮೇಲೆ ಇರ್ತಾನೆ. ಅತ್ತ ಚಲ್ಲಾದುರೈ ಮರ್ಡರ್ನಿಂದ ಅವನ ಫ್ಯಾಮಿಲಿಯವರೆಲ್ಲ ಕೋಪದಿಂದ ಕುದಿಯೋಕೆ ಶುರು ಮಾಡ್ತಾರೆ. ಅವನ ತಾಯಿ ತಿರುವಿನ ಬಳಿ ಹೋಗಿ, ತಿರು, ನೀನು ನಿಜವಾಗಿಯೂ ನನ್ನ ಮಗನಾಗಿದ್ರೆ ಲಿಂಗಂನ ತಲೆ ಕತ್ತರಿಸಿ ನನ್ನ ಕಾಲ ಮುಂದೆ ತಂದು ಇಡಬೇಕು ಅಂತ ಸವಾಲು ಹಾಕ್ತಾಳೆ. ಅವರ ಮನೆಯಲ್ಲಿರೋ ಪ್ರತಿಯೊಬ್ಬರು ಲಿಂಗಂನನ್ನ ಸಾಯಿಸೋದಾಗಿ ಶಪಥ ಮಾಡ್ತಾರೆ. ಮತ್ತೆ ಇದರ ಜೊತೆಗೇನೆ ಈ ಸೀರೀಸ್ ಕೂಡ ಇಲ್ಲಿಗೆ ಎಂಡ್ ಆಗುತ್ತೆ. ಆದ್ರೆ ಈ ಸೀರೀಸ್ ಎಂಡ್ ಆಗಿರೋ ರೀತಿ ನೋಡಿದ್ರೆ ಇದರ 2ನೇ ಸೀಸನ್ ಕೂಡ ಖಂಡಿತ ಬರುತ್ತೆ ಅನ್ಸ್ತಿದೆ. ಯಾಕಂದ್ರೆ ಕಥೆ ಶುರುವಾಗುವಾಗ ಶೀಲನ್ ತನ್ನ ಗ್ಯಾಂಗ್ ಜೊತೆ ಜೈಲ್ನಲ್ಲಿ ಲಿಂಗಂನನ್ನ ಹೊಡೆಯೋಕ್ ಹೋಗಿದ್ದ. ಆದ್ರೆ ಆಮೇಲೆ ನಡೆದ ಘಟನೆನ ಸೀರೀಸ್ ನಲ್ಲಿ ತೋರ್ಸಲೇ ಇಲ್ಲ. ಇಲ್ಲಿ ಬರೀ ಲಿಂಗಂ ಲೈಫ್ ನ ಫ್ಲಾಶ್ ಬ್ಯಾಕ್ ಮಾತ್ರ ತೋರಿಸಿರೋದು. ಹಾಗಾಗಿ 2ನೇ ಸೀಸನ್ ನಲ್ಲಿ ಬಹುಶಃ ಆ ಮಹಾಯುದ್ಧವನ್ನ ತೋರಿಸ್ತಾರೆ. ಅಂದ್ರೆ 2ನೇ ಸೀಸನ್ ಇನ್ನೂ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿರಲಿದೆ. ನಿಮಗೆ ಈ ಸೀಸನ್ ಕಥೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ನಿಮಗೆ ಇಂಟ್ರೆಸ್ಟ್ ಇದ್ರೆ 2ನೇ ಸೀಸನ್ ರಿಲೀಸ್ ಆಗ್ತಿದ್ದಂಗೆ ನಾವು ಮತ್ತೆ ಬರ್ತೀವಿ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಎಲ್ಲರೂ ಖುಷಿಯಾಗಿರಿ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಥ್ಯಾಂಕ್ಸ್.